ಕುಡಿದಾಗ ಮೊದಲನೇ ದಿನ ಕುಡಿದಾಗ ಎಂಥ ಮಕ್ಕಳು ಹಿಡ್ತಾರೋ, ಎರಡನೇ ದಿನ ಕುಡಿದಾಗ ಎಂಥ ಮಕ್ಕಳು ಹಿಡ್ತಾರೆ, ಎಲ್ಲ ಮೊದಲನೇ ಹಿಂದಿನ ಋಷಿಮುನಿಗಳು ಬರೆದಿಟ್ಟಾರ. ಒಂದು ಅಂಥ ಮಕ್ಕಳು, ಅಂಥ ಹೆಣ್ಣು ಮಕ್ಕಳು, ಅಂಥ ಹೆಣ್ಣು ಗಂಡು ಹುಡ್ತಾವು ಎಲ್ಲ ಯಾರು ಏನು ಅದಕ್ಕೆಲ್ಲ ಪಾಲನೆ ಮಾಡವ್ರು ಯಾರು ನಾವು? ಅದ್ರ ಬಗ್ಗೆ ಇದೇ ಇಲ್ಲಲ್ಲ. ಪಶು ಪಕ್ಷಿಗಳಿಗಿನ್ನ ಅವು ಪಾಲನೆ ಮಾಡ್ತಾವೆ, ಮನುಷ್ಯರಿಗೆ ಮಾಡೋಕ್ಕಾಗಲ್ಲ. ಅವು ವ್ಯವಹಾರದಾಗ ಕೊಡೋಗ್ತೀವಿ ನಾವು. ಅದಕ್ಕೆ ಶರೀರ ಎಲ್ಲ ನಮ್ಮ ಗೊಬ್ಬರ ಹಾಕ್ಕೊಂಡು ಹಂಗೆ ನಂಗೆ ಮಾಡಿ ಹೌದಿಲ್ಲ. ಈಗ ಅದ ಮಾಡ್ಕೊತ ಬಂದೇವು ಪಶು ಪಕ್ಷಿಗಳಂಗೆ ಅದಕ್ಕಿಂತ ಹೀನ ಸ್ಥಿತಿ ಐತಿ. ಏನು ಇಲ್ಲಿ ಸಂಯಮ ಇಲ್ಲ, ಇಂದ್ರಿಯ ಸಂಯಮ ಮಾಡ್ಕೊಳಕ್ಕಾಗೋದಿಲ್ಲ. ಮಂಗಿನಾಗ ಕುಸ್ತಿ ಹಿಡಿದ ಶರೀರ ಸುಧಾರಿಸ್ತೈತೇನ್ರಿ? ಅಲ್ಪ ವಯಸ್ಸಿನಾಗ ಶರೀರ ಯಾಕೆ ರೋಗಸ್ತಕ್ಕವ? ಆ ನಿಯಮ ಪಾಲನೆ ಮಾಡೋದಕ್ಕೆ. ಅನಾಸಕ್ತಿ ಯಾವಾಗ ಬರ್ತೈತೆ ನಮಗಂದ್ರೆ ವಿಷಯದಲ್ಲಿ ವ್ಯಾಮೋಹ ಕಡಿಮೆ ಆದಾಗ. ಆ ವಿಷಯದ ವ್ಯಾಮೋಹ ಯಾವಾಗ ಕಡಿಮೆ ಆಕೈತೆ ಅಂದ್ರೆ ವಿವೇಕ ಉದಯ ಆದಾಗ. ವಿವೇಕ ಯಾವಾಗ ಉದಯ ಆಕೈತೆ ಅಂದರೆ ಸತ್ಸಂಗದೊಳಗೆ ನಿರಂತರ ಶ್ರದ್ಧೆಯಿಂದ ತೊಡಗಿ ಅದ್ರ ಕಡೆ ಲಕ್ಷ್ಯ ಕೊಟ್ಟಾಗ. ಸತ್ಸಂಗದೊಳಗೆ ತೊಡಗಿ ಅದರ ಅಭ್ಯಾಸ ಮಾಡಿ ಆ ನಿಯಮಗಳ ಪಾಲನೆ ಮಾಡಿದಾಗ ಇದು ನಮ್ಗೆ ಅನುಭವ ಬರ್ತೈತಿ. ಶಾಸನ ಆದಾಗ ದಾರಿಗೆ ಬರುದ್ರಿ. ಯಪ್ಪ ಯವ್ವ ಎನ್ನ ಯಕ್ಕ ಅಂದ್ರೆ ಕೇಳೋದಿಲ್ಲ ಯಾರು ಜನ. ಏನು ಇಂಥಡೆ ಪಶ್ಚಾತ್ತಾಪ ಆದಾಗ ಬರುದು ನೋಡ್ರಿ. ಸುಮ್ಮನೆ ಕೂತ್ಕೊಂಡು ಅನುಭವ ಮಾಡ್ಬೇಕು. ಕಟ್ಟಿ ಪಟ್ಟು ಬಡ್ಕೊಂಡು ಕೂತ್ರಿ ಅದಕ್ಕೆ ಬಂತದ್ದು. ಬ್ರಹ್ಮ ಜಿಜ್ಞಾಸ ನಡೆದಲ್ಲಿ ಹೋಗೋದು ಬಿಟ್ಟುಕೊಟ್ಟು ಜಾತ್ರೆಗೆ ಹೋಗೋಣಂತ. ಹಾಂ ಏನೈತೆ ಅಲ್ಲಿ? ಇನ್ನು ಸುಖದ ದಾರಿ ತೋರಿಸ್ತಾನೆ ಜಾತ್ರೆಯಾಗ. ಯಮನೂರು ದಾರಿನ ಅದ ಹೌದಲ್ಲ. ಅಲ್ಲಿ ಎಲ್ಲ ಯಮನೂರು ದಾರಿಗೆ ಹೋಗೋದನ್ನೇ ಅಲ್ಲಿ ಆ ದಾರಿ ತೋರಿಸ್. ಇಂದ್ರಿಯಗಳು ಮಜಾ ಮಾಡೋದನ್ನ ಅಲ್ಲಿ ಬರೀ ಅದರಾಗ ಕಾಲು ಕಳೆದು ಅದನ್ನು ನೋಡಿ ಅದು ಚಂದಾಗೈತಿ ಇದು ಚಂದಾಗೈತಿ. ಕಡೆಗೆ ಅದರಿಂದ ಬೇಸರಿಕೆನ ಆತಿಲ್ಲ. ಜಾತ್ರೆ ಮಾಡಿ ಬಂದು ಮಲ್ಕೊಣನ್ರಿ ದನ್ನದತಿ ನಿದ್ದೆ ಬರ್ತಾನ ಎಲ್ಲ ಬೇಸರ ಆಗೈತೆ. ಬೇಸರ ಆಗ್ತಿಲ್ಲ ಅದನ್ನ ಮಾಡಿ. ಹಾಂ ನಿಜವಾಗಿ ಸಾಧಿಸೋದಂದ್ರೆ ಶಾಂತಿ ಸಾಧಿಸ್ಬೇಕು. ನೀವು ಹೊರಗಿನ ವಸ್ತುಗಳು ಬೇಕಾದಷ್ಟು ಸಾಧಿಸಿದ್ರು ಸಿದ್ಧಿಗಳನ್ನು ಸಾಧಿಸೋದ್ರಿಂದ ಯಾವ ಲಾಭನೂ ಇಲ್ಲ ನಿಮಗೆ. ಈಗಿನ ದಿನದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು ನಾವು. ಸಾಧುಗಳು ಸ್ವಾಮಿಗಳು ಅನ್ನೋರು ಭಾಳ ಮಂದಿ ಇದ್ದಾರೆ. ನಾಯಿಗಳಿದ್ದಾವೆ ಎಚ್ಚರಿಕೆ ಅಂತಾರಲ್ಲ, ಬೋರ್ಡ್ ಹಾಕಿರ್ತಾರೆ. ಹಂಗೆ ಇಲ್ಲಿ ಸ್ವಾಮಿಗಳಿದ್ದಾರೆ ಎಚ್ಚರಿಕೆ ಅಂತ. ಅಂಥವ್ರು ಅದರ ಹೆಸರಿನ ಮ್ಯಾಗ ಸಾಧು ವೇಷದೊಳಗೆ ಏನೇನು ಕಂತ್ರಾಟ ಮಾಡತ್ತೀವಿ ನಾವು ಮುಸುಕಿನ್ಯಾಗ. ಯಾಕ್ರಿ ಸಾಧುವನ ಮುಸುಕಿ ಸಾಧು ಸೋಗ ಅಂದ್ರೆ ಸಾಧುಗಳ ಸೋಗ ಅಂತ ತಿಳ್ಕೊಂಬಿಟ್ಟೆ ನಾವು. ಯಾಕ್ರಿ ಸೋಗ ಹಾಕಿರೆಲ್ಲ ವ್ಯಾಮೋಹ ಹೋಗಿಬಿಡ್ತೈತೆ, ಜ್ಞಾನ ಆಗಿಬಿಡ್ತೈತೆ ನಿಮಗೆ. ಸೋಗಿಗೂ ಅದಕ್ಕೂ ಯಾವ ಸಂಬಂಧ ಇಲ್ಲ. ಪೋಷಾಕಿನ ಮ್ಯಾಗಿಂದ ಅದನ್ನು ನಿರ್ಣಯ ಮಾಡಕ್ಕೆ ಬರೋದಿಲ್ಲ. ಸಾಧುಗಳಿಗೆ ಯಾವ್ದಾರು ಪೋಷಾಕ ಐತೇನ್ರಿ? ಹಾಂ ಪೋಷಾಕಿನ ಮ್ಯಾಗಿಂದ ಸಾಧುತ್ವ ನಿರ್ಣಯ ಮಾಡಕ್ಕೆ ಬರ್ತೈತಿ? ಅವು ಡ್ರೆಸ್ ಮೇಕತ್ ನೋಟ್ ಎ ಮ್ಯಾನ್ ಅಂದ. ಪೋಷಾಕಿನ ಮ್ಯಾಗಿಂದ ಅದನ್ನು ಮಾಡಕ್ಕೆ ಬರೋದಿಲ್ಲ. ಒಳಗಿನ ಕೆಲಸ ಅದು. ಅದನ್ನು ಹಾಕ್ಕೊಂಡ್ರೆ ನೀ ಏನು ಕೆಟ್ಟ ವಿಚಾರನ ಬರೋದಿಲ್ಲ ಬಿಡ ನಿನಗೆ. ಹಂಗಾರೆ ವಿವೇಕ ಅದಕ್ಕೆ ಬೇಕಾಗೈತಿ. ಅದು ಕೆಂಪು ಅರಿವಿ ಹಾಕಿಬಿಟ್ರೆ ಯಾಕ್ರಿ? ಬೆಳೆದ ಉಟ್ರೆ ಕೆಂದ ಉಟ್ರೆ ಹೊಕ್ಕತ್ತೆ ನೀನು ವಾಸನೆ. ತಲೆ ಬೋಳ್ಸಿರ ಇವತ್ತಿ ಪಟ್ಟ ಬಡ್ದ್ಬಿಟ್ರೆ ಯಾಕ್ರಿ? ರುದ್ರಾಕ್ಷಿ ಸರ ಹಾಕಿಬಿಟ್ರೆ ಸೋಗ ಹಾಕಿಬಿಡೋದು ಯಾಕ್ರಿ? ರುದ್ರಾಕ್ಷಿ ಸರ ಹಾಕಿಬಿಟ್ರೆ ಸಾಧುಗಳ ಲಕ್ಷಣ ಬರ್ತಾವೆ ನಿನಗೆ. ಮೈ ತುಂಬಿಡ್ತೈತೆನ ಕೊಳ್ಳಾಗ ರುದ್ರಾಕ್ಷಿ ಹಾಕಿದ ಕೂಡಲೇ. ಯಾಕ್ರಿ? ವಿವೇಕುದಯ ಆಕೈತೆ ನಿನಗೆ ಅದರಿಂದ? ಪಟ್ಟ ಬಡ್ಕೊಂಡ್ರೆ ಆಕೈತೇನ? ತಲೆ ಬೋಳ್ಸಿರಾಕೈತೆ? ಗಡ್ಡ ಬಿಟ್ರೆ ಆಕೈತೆ? ಹಾಂ ಗಡ್ಡ ಬಿಟ್ರೆ ಅಷ್ಟು ಅಲ್ಲ ನೆನಪು ಮಾಡಕ್ಕೆ ಬರ್ತೈತೇನ? ಯಾಕ್ರಿ? ಗಡ್ಡ ಬಿಡ್ತಾನೆ ಯಾಕ್ರಿ? ಗಡ್ಡ ಬಿಟ್ಟರೆ ಬರ್ತೈತೇನ? ಬೋಳ್ಸಿರ್ ತಲೆ ಬೋಳ್ಸಿರ್ ಬರೋದಿಲ್ಲ, ಕೆಂದ ಹಾಕಿರ್ ಬರೋದಿಲ್ಲ, ಬೆಳೆದ ಯಾವ ಪೋಷಾಕ ಹಾಕಿರೂ ನಿನಗೆ ಅದು ಬರೋದು. ನೀನು ಪ್ರಾರಬ್ಧ ಅಲ್ಲಿ ಹವಾಮಾನಕ್ಕೆ ತಕ್ಕಂಗೆ ಯಾವ ಬೇಕಾದ ವೇಷಭೂಷಣಗಳನ್ನು ನೀ ಹಾಕ್ಬೋದು. ಪ್ರಾರಬ್ಧ ಇದ್ದಾಗ ನೀ ರಾಜ್ಯ ಪೋಷಾಕ ಹಾಕ್ಬೋದು. ಅವಾಗ ವೈರಾಗ್ಯ ಬಂದಿಲ್ಲಪ್ಪ ಅವಾಗ
ಕರಿವಿ ಹಾಕ್ಕೊಂಡು ಬತ್ಲೆ ಅಡ್ಡಾಡಿದ್ರೆ ಅಷ್ಟೇ ನಿನಗೆ ಬೈರಾಗಿ ಬರ್ತೈತಿ. ಅಗದಿ ಏನು ರಾಜ ಪೋಷಾಕ ಹಾಕ್ಯಾನಪ್ಪ ನಿಮ್ಗೇನು ಆಗೋದಿಲ್ಲ ಅಂತ ಹೇಳಿದ್ವಿ. ಅದಕ್ಕೂ ಇದಕ್ಕೂ ಯಾವ ಸಂಬಂಧ ನಿಮ್ಗೆ ಬೇಕಾದ ವೇಷ ಹಾಕ್ಬೋದು. ಅದನ್ನು ಇದರಿಂದ ನಿರ್ಣಯ ಮಾಡ್ಕೊಳಕ್ಕಾಗಲ್ಲ. ಹೊರಗಿಂದ ವೇಷಭೂಷಣಗಳ ಇದಕ್ಕೆ ಸಂಬಂಧಪಡೋದಿಲ್ಲ. ಜಾತ್ರೆಯಾಗ ನಿಬ್ಬಣದಾಗ ಹೇಳೋ ವಿಷಯನ ಅಲ್ರಿ ಅದು. ಅದಕ್ಕೆ ಎಲ್ಲಿ ಇದನ್ನು ಮಾತಾಡಬೇಡ್ರಿ ಅಂತ ಹಾನಿ ಮಾಡ್ರಿ ಅಂದ್ರೆ ಅಂತವ್ರು ಕಂಡಲ್ಲಿ ಇದನ್ನು ಹೇಳೋಂಗಿಲ್ಲ. ಎಲ್ಲಿ ತಿಳ್ಕೊಬೇಕನ್ನೋ ಒಲವು ಇಚ್ಛಾ ಇರ್ತೈತಿ ಅಲ್ಲಿ ಅಷ್ಟೇ ಹೇಳು. ಹೇಳುವುದು ತನ್ನ ಒಲವಿಂದ ತಿಳಿಯಲಿಕ್ಕೆ ನಳನಾಕ್ಷಿ ಬೆಸಗುಂಬದಲ್ಲದೆ ಉಳಿದಂಥ ದ್ವೈತ ವಿಷಯ. ಎಲ್ಲಿ ಇದನ್ನು ಮಾತಾಡೋದಿಲ್ಲ ಅಂತ ಹಾನಿ ಮಾಡಿ ನೀವು ಅಂತ ಎಲ್ಲಿ ತಿಳ್ಕೊಬೇಕು ಸುಖ ಕಣ್ಣು ಅಲ್ಲಿ ಅಷ್ಟೇ ಇದನ್ನು ಹೇಳ್ಬೇಕು. ಬಾಕಿ ತಗೋದಲ್ಲಿ ಅವ್ರು ಹೆಂಗೆ ಇರ್ತಾರೆ ಹಂಗೆ ಇರೋದು. ಅಜ್ಞಾನಿಗಳಂಗೆ ಇರೋದು ಚಲೋ. ಜಗತ್ತಿನ ಕೂಡ ಜಗತ್ತಿನಾಗಿದ್ದು ನಮ್ಮ ಗತ್ನ್ಯಾಗ ನಾವು ಇರೋಕೆ ಕಲಿಬೇಕಂತ. ಇದು ಬರೋದು ಭಾಳ ಕಠಿಣ. ಅದು ಜನ್ಮಾಂತರ ಅಭ್ಯಾಸ ಮಾಡ್ಕೊತ ಬಂದ್ರೆ ಬರ್ತೈತಿ. ಚುರುಕುಡು ಹುಚ್ಚರಂಗೆ ಇರೋದು. ಯಾಕ್ರಿ ಶಾನ್ಯಾರಾಗೋಂಗಿಲ್ಲ ಅಲ್ಲಿ. ಅವು ಅಂದಾಗ ನಮ್ಮವ್ರು ಅಂತಾರೆ ನೀ ಅಲ್ಲಿ ಅವ್ರು ಬುದ್ಧಿ ಹೇಳಕ್ಕೆ ಹೋದೆ ಅಂದ್ರೆ ನಿನ್ನ ಹಾಕೊಂಡು ಬಡಿತಾರೆ. ಅವ್ರಿಗೆ ಯಾಕೆ ಹೇಳ್ಬೇಕ್ರಿ? ಹೇಳಕ್ಕೆ ಹೋಗ್ಬಾರ್ದು. ಮೂರ್ಖರು ಕೂಡ ಮೂರ್ಖರಂಗೆ ಇರೋದು ಚಲೋ. ಭಾಳ ಮಂದಿ ಮೂರ್ಖರು ಕುಡಿದಾಗ ನೀ ಶಾಣೆ ಆಗಕ್ಕೆ ಅಂತ ತಿಳಿದವನು ಏನು ನಡೀದಿಲ್ಲ ಅಲ್ಲಿ. ಹೌದಿಲ್ಲ? ಅದ ಮೆಜಾರಿಟಿ ಇರ್ತೈತಿ. ತಿಳಿದವನು ಏನು ನಡೀತೈತಿ? ನಡೀತಿಲ್ಲ. ಅದಕ್ಕೆ ಹೇಳಕ್ಕೆ ಹೋಗ್ಬಾರ್ದು. ಕೋಪಿಗಳಿದ್ದಲ್ಲಿ ಅನುಭವ ಗೋಷ್ಠಿಯ ಹೇಳಬಾರದು. ಪಾಪಿಗಳಿದ್ದಲ್ಲಿ ರೂಪುಳ್ಳ ವಸ್ತುವ ತೋರಬಾರದು. ಮುಂದೆ ಬಲ ಎಂದು ಹಿಂದೆ ನಿಂದಿಪ್ಪರನ್ನು ಕೂಡಬಾರದು. ಧರಣಿಯ ಕಲ್ಲಿಗೆ ಶರಣೆಂದು ಪೂಜೆಯ ಮಾಡಬಾರದು. ಮಡದಿ ಮಾತನ್ನು ಕೇಳಿ ಜಗಳಕ್ಕೊಬ್ಬರ ಕೂಡ ಹೋಗಬಾರದು. ಬಡತನ ಬಂದಾಗ ನೆಂಟರ ಬಾಗಿಲ ಸೇರಬಾರದು. ಒಂದಿನ 2 ದಿನ ಅಷ್ಟೇ ನಿನ್ನ ಪೋಲ್ಮೆ. 3ನೇ ದಿನ ಆತಾಗಿಂದ ತಾತ್ಸಾರ ಚಲೋ ಆಕೈತಿ. ನನಗೆ ಏನಪ್ಪ ಇಲ್ಲೇ ಉಳ್ದಲ್ಲಿ ಅಂತ ಇಲ್ಲೇ ಮೆಟ್ಟು ಹಾಕ್ತಾನಂತ ತಿಳ್ಕೊಂಡು ನಮಗೆ ಮತ್ತೊಂದು ಬೇರೆ ವ್ಯವಸ್ಥೆ ಮಾಡ್ತಾರೆ ಅವರು. ಅದನ್ನು ಮಾಡೋಕೆ ಹೋಗೋದು. ಬಡತನ ಬಂದಾಗ ನೆಂಟರ ಇದ್ರಾಗ ಹೋಗಕ್ಕೆ ಹೋಗೋದು. ಅವಾಗ ಹೇಳ್ಯಾರ ಅವ್ರು ಕನಕದಾಸರು ಎಲ್ಲ ಅನುಭವದ ಮಾತುಗಳನ್ನು. ಧರಣಿಯ ಕಲ್ಲಿಗೆ ಶರಣೆಂದು ಪೂಜೆ ಮಾಡಬಾರ್ದು. ಅವಾಗನ ಹೇಳ್ಯಾರ ಅವ್ರು, ಸ್ಪಷ್ಟ ಹೇಳ್ಯಾರ. ಅದನ್ನು ಮಾಡೋದ್ರಿಂದ ಏನೂ ಲಾಭ ಇಲ್ಲ. ಬಾಯಿ ಬಡ್ಕರಿದ್ದಲ್ಲಿ ಬೀಡಾರು ವಸ್ತಿ ಮಾಡಬಾರ್ದು. ಅಲ್ಲಿ ಅವಂದು ಅನ್ನೋದು ನೀವು ಅನ್ನೋದು ಜಗಳ ಹತ್ತೋದು. ಅದಿಲ್ಲ ಎದಕ್ಕೆ ಬೇಕಾಗೈತಿ ನಿಮ್ಗೆ? ಯಾಕ್ರಿ ಆಹಾರ ನಿಯಂತ್ರಣವನ್ನು ಬೇಕಾಗೈತಿ. ಇದಕ್ಕೆ ಹಿತವಾದ ಆಹಾರವನ್ನು ಮಿತವಾಗಿ ಊಟ ಮಾಡೋಕೆ ಕಲಿಬೇಕು. ಅದಕ್ಕೆ ಪಥ್ಯಾಹಾರ ಅಂತಾರೆ. ಉದರರ್ಧ ಅನ್ನ, ಅದರರ್ಧ ನೀರು, ಅದರರ್ಧ ಅನಿಲ ಸಂಚಾರಕ್ಕೆ ಬಿಡಬೇಕು. ಇದಕ್ಕೆ ಪಥ್ಯಾಹಾರ ಅಂತಾರೆ. ಪ್ರತ್ಯಾಹಾರ ಬೇರೆ, ಪ್ರತ್ಯಾಹಾರ ಬೇರೆ. ಪ್ರತ್ಯಾಹಾರ ಅಂದ್ರೆ ವಿಷಯದಿಂದ ಮನಸ್ಸನ್ನು ಇಂದ್ರಿಯಗಳನ್ನು ಹಿಂಸರಿಸೋದು, ಇಂದ್ರಿಯಗಳಿಂದ ಮನಸ್ಸನ್ನು ಹಿಂಸರಿಸೋದು. ಇಂದ್ರಿಯಗಳಿಗೆ ಪ್ರತ್ಯಾಹಾರ, ಮನಸ್ಸಿಗೆ ಪ್ರತ್ಯಾಹಾರ ಅದನ್ನು ಬಿಟ್ಟಿರೋದು. ಇದು ಪಥ್ಯಾಹಾರ, ಆಹಾರ ನಿಯಂತ್ರಣ ಶರೀರಕ್ಕೆ. ಈ ಪಥ್ಯಾಹಾರ ಅಧ್ಯಾತ್ಮ ಸಾಧಕನಿಗೆ ಅವಶ್ಯಕ. ಅದು ಹೊಟ್ಟೆಯೊಳಗಿನ ಅರ್ಧ ಭಾಗ ಅನ್ನದಿಂದ ತುಂಬೋದು, ಅರ್ಧದಾಗ ಅರ್ಧ ನೀರು ಹಾಕೋದು, ಅರ್ಧ ಹವಾ ಆಡಾಕ್ ಬಿಡೋದು. ಅದನ್ನು ಬಿಡ್ಲಂಗೆ ಹೊಡೆದ್ರೆ ಏನಾಕೈತಿ ಅದ್ರ ಪರಿಸ್ಥಿತಿ? ಶರೀರ ಆರೋಗ್ಯ ಕೆಟ್ಟಬಿಡ್ತೈತಿ. ಶಿಮಿ ಐತಿ ಅಂತ ಹೊಡೆದ್ಬಿಟ್ರೆ ಜಗ ಐತೆ ತಡಿ ಅಂತ ಹೊಡೆದ್ರೆ ಅದಕ್ಕೆ ಬರ್ತೈತಿ. ಅವರು ಬ್ರಾಹ್ಮಣರು ಊಟ ಮಾಡಿಸಿದಾಗ ಒಬ್ಬ ಅಜ್ಜವ್ರು ಹೇಳ್ತಿದ್ರು, ಊಟಕ್ಕೆ ಅವರು ಇದನ್ನು ಮಾಡಿರ್ತಾರಲ್ಲ. ಯಾಕ್ರಿ ಅವಾಗ ಊಟಕ್ಕೆ ಕರೆದಾರ ಅವರು ದಿನಕ್ಕೆ ಮಾಡಿರ್ತಾರೆ ನೋಡಿ ಊಟದ ಶ್ರಾದ್ದ. ಅವಾಗ ಊಟಕ್ಕೆ ಅವರು ಹಂಗೆ ಊಟ ಇದ್ರೆ ಬ್ರಾಹ್ಮಣರಾಗಿ ಚಂಡ್ಕಿ ಮ್ಯಾಗ ಕೈ ಹಾಕಿ ಹೊಡಿತಾರಂತ. ಹೊಡೆದು ಬಂದು ಕುತ್ಯಾಸರು ಬಿಡ್ತಿದ್ದಂತ ಮನೆಗೆ ಬಂದು ಅವ್ರವ್ವ, ತಮ್ಮ ಯಾಕೆ ಇಷ್ಟು ಯಾಕೆ ವ್ಯತ್ಯಾಸ ಬಿಡ ಅವ್ವ, ಹೋಳ್ಗೆ ಊಟ ಚಲೋ ಆಗಿದ್ದು ಹೋಳ್ಗೆ
ಚಲೋ ಆತಂಗ ತೊಗೊಂಡು ಹೊಳ್ಳಿ ಇದು ಹೊಟ್ಟಿ ಬಿರೋದು ಇದಂಗೆ ಹಂಗೆ ತಮ್ಮ ಒಂದು 5 ಅಜ್ವಾಳ ಕಾಳು ತೊಗೊರೋ ಕಡಿಮೆ ಆಕೈತೆ ಅಂದ್ರೆ 5 ಅಜ್ವಾಳ ಕಾಳು ಹೋಗೋಷ್ಟು ಜಾಗ ಇದ್ದಿದ್ರೆ ಇನ್ನೂ 5 ಚೌಕಳಿ ಹೋಳಿಗೆ ಹೊಡಿತೀನಿ ಬೇಡ ಅಂದಂತ. ಹಾಂ, ಹೆಂಗೆ ಆ ತಿನ್ಬೇಕನ್ನೋ ಆಸೆ ಅಷ್ಟು ಜಾಗ ಸಹಿತ ಇಲ್ಲ ನನಗಂತ. ಹಂಗೆ ಹೊಡೆದು ಬಂದು ಕುಂತ್ರೆ ಏನು ತಿನ್ಬೇಕಿದು? ನಾವು ಪಾಲನೆ ಮಾಡೋದಿಲ್ಲ, ಆರೋಗ್ಯದ ಇದನ್ನಿಲ್ಲ. ಅದರಾಗ ವಯಸ್ಸಾದಿಂದಂತೆ ನಿಯಂತ್ರಣದಾಗ ಇಟ್ಕೊಳಕ್ಕಾಗೋದಿಲ್ಲ. ತಿನ್ಬೇಕನ್ನೋ ಆಸೆ ಹೆಚ್ಚಾಕೈತಿ ವಯಸ್ಸಾದ್ಮ್ಯಾಗ. ತಿಂದು ಹೊಟ್ಟೆ ಪಚನ ಆಗೋಂಗಿಲ್ಲ. ಹತ್ತಾಗಿಂದ ಎಲ್ಲಿ ಬೇಕಲ್ಲಿ ತಡ್ಕೊಳ್ಳೋ ಶಕ್ತಿ ಇರುವುದಿಲ್ಲ. ಅದು ಪವರ್ನ ಇಮ್ಯುನಿಟಿ ಪವರ್ ಇರುವುದಿಲ್ಲ. ನಿಯಂತ್ರಣ ಮಾಡ್ಕೊಳ್ಳೋ ಸಾಮರ್ಥ್ಯ ಕಳ್ಕೊಂಡ್ಬಿಡ್ತೈತಿ ಶರೀರಕ್ಕೆ. ಅದಕ್ಕೆ ವಯಸ್ಸಾದ್ಮ್ಯಾಗ ಮೊದಲಿರ್ತ ಮಾಡ್ಕೊತ ಇದ್ರೆ ಬರ್ತೈತೆ ಅದು. ಮಮ್ಮಿಗಿಲ್ಲ ಹೇಳಿದ್ರೆ ಅದು ಸಿಟ್ಟು ಮಾಡ್ತಾನೆ ಅವ್ನು. ಹೇಳಿ ಇಷ್ಟ್ಯಾಕೆ ಅವ್ನು ಹಾಕಬೇಡ್ರಿ ಅಂತಂದ್ರೆ ಸಿಟ್ಟು ಬರ್ತೈತೆ ಅವ್ನು. ನನಗೆ ಕೊಡವಲ್ರು ಯಪ್ಪ ಅಂತಿರ್ತಾನೆ. ಅದಕ್ಕೆ ಆಹಾರ ನಿಯಂತ್ರಣ ಬೇಕಾಗ್ತದೆ ವಯಸ್ಸಾದ್ಮ್ಯಾಗ. ಇವೆಲ್ಲ ಮತ್ತು ಎಲ್ಲ ನಿನ್ನ ಕೆಲಸ ಬಂದಾದ್ಮ್ಯಾಗ ಒಪ್ಪತ್ತು ಊಟ ಮಾಡೋಕೆ ಕಲಿಬೇಕು. ಅದನ್ನು ನಾವು ಮಾಡೋದಿಲ್ಲ. ಹೇಗ್ರಿ ಮೊದಲಿನ ಚಾಳಿ ಹೊಟ್ಟೆ ತಡ್ಕೋಬೇಕಲ್ಲ, ನಿದ್ದೆ ಹತ್ತೋದಿಲ್ಲ ಅಂತ. ಅದೇ ತಿಂದು ರೂಢಿ ಆಗಿಬಿಟ್ಟಿರ್ತೈತೆ. ಏನು ಮೊದಲಿರ್ತ ರೂಢಿ ಬೇಕು ಅದಕ್ಕೆ. ಏನು ಅಂದಾಗ ಅದು ನಿಯಂತ್ರಣದಾಗಿರ್ತೈತಿ. ಸಾತ್ವಿಕ ಆಹಾರ ಅಂದರೆ ಕರೆದದ್ದು ಹುರಿದದ್ದು ವರ್ಜ್ಯ. ಅದರಿಂದ ಮನಸ್ಸು ಚಂಚಲಕ್ಕೈತಿ. ಏನು ರಾಜಸಿಕ ಆಹಾರವನ್ನು ನೀವು ಊಟ ಮಾಡೋಕೈತೆ ಮನಸ್ಸು ಚಂಚಲಕ್ಕೈತಿ. ತಾಮಸಿ ಆಹಾರ ಊಟ ಮಾಡಿದರೆ ನಿದ್ದೆ ಬರ್ತೈತಿ, ಮಬ್ಬಿಗೆ ಆಗ್ತೈತಿ. ಅದಕ್ಕೆ ಸಾತ್ವಿಕ ಗುಣವನ್ನು ಉಂಟು ಮಾಡುವಂಥ ಆಹಾರವನ್ನು ಸೇವನೆ. ಏನು ಆಹಾರ ಶುದ್ಧವು ಸತ್ವ ಶುದ್ಧಿ ಅಂತಾರೆ. ಏನು ಎಂಥ ಅನ್ನ ಉಂತಿ ಅಂಥ ಮನಸ್ಸು ತಯಾರಾಕೈತಿ. ಏನು ಆಹಾರದ ಮ್ಯಾಗ ಮನಸ್ಸಿನ ತಯಾರಿ ಆಗ್ತದೆ. ಏನು ಎದರ ಸಂಬಂಧ ಇವನ್ನೆಲ್ಲ ಮಾಡ್ಬೋದು? ಮನಸ್ಸು ಚಂಚಲ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಇವು ಆಹಾರ ನಿಯಂತ್ರಣದ ಇಟ್ಕೊಳ್ಬೇಕಾಗೈತೆ ನಾವು. ಜೀವಿಗಳನ್ನು ಸಂತೋಷಗೊಳಿಸೋದಕ್ಕನ ಈಶ್ವರನ ಪೂಜೆ ಅಂತಾರೆ. ತದೇವ ಈಶ್ವರ ಪೂಜನಂ. ಎಲ್ಲಿ ಪ್ರಜ್ಞಾ ಇದ್ದಂಥ ಜೀವಿಗಳದಾರ, ಏನಕ್ಕೇನು ಪ್ರಕಾರ ಏನು ಯಶ ಕಶ್ಯಾಪಿ ದೇಹಿನ ಸಂತೋಷಂ ಜನಯಿತ್ ಪ್ರಾಜ್ಞಸ್ತದೇವ ಈಶ್ವರ ಪೂಜನಂ. ಇದೇ ದೇವರ ಪೂಜೆ ಅಂತಾರೆ. ಜೀವ ಎಲ್ಲಿ ಚೈತನ್ಯ ಜಾಗೃತಿ ಇರ್ತೈತೆ ಅಂತಃಕರಣ ಚೈತನ್ಯ, ಅಲ್ಲಿ ನಾವು ಸಂತೋಷಗೊಳಿಸ್ಬೇಕು. ಆ ಕಲ್ಲಿನಲ್ಲಿ ಸುಪ್ತಾವಸ್ಥೆ ಒಳಗಿರ್ತಾವಲ್ಲಿ, ಅಲ್ಲಿ ಪ್ರಜ್ಞಾ ಸ್ಥಿತಿ ಇರುವುದಿಲ್ಲ, ಅಲ್ಲಿ ಜಾಗೃತಿ ಇರುವುದಿಲ್ಲ. ಎಲ್ಲಿ ಪ್ರಜ್ಞಾ ಜಾಗೃತಿ ಇರ್ತೈತಿ, ಅಂತಃಕರಣ ಜಾಗೃತಿ ಇರ್ತೈತಿ, ಅಲ್ಲಿ ನೀ ಇದನ್ನು ಸಲ್ಲಿಸು ಪೂಜೆ ಅಂದ್ರೆ ಅದರ ಫಲ ಸಿಗ್ತೈತಿ. ಆ ಕಲ್ಲು ಕಡೆಗೆ ಯಾಕೆ ಅವ್ನು ಮಾಡಬಾರ್ದು ಅಂದ್ರೆ ಅಲ್ಲಿ ಅಂತಃಕರಣ ಚೈತನ್ಯ ಜಾಗೃತಿ ಇರ್ತಲ್ಲ. ಅದಕ್ಕೆ ಏನು ನಡ್ಕೊಂಡ್ರು, ಎಷ್ಟು ಅಭಿಷೇಕ ಮಾಡಿದ್ರು, ಎಷ್ಟು ಅದನ್ನು ಏನು ಮಾಡಿದ್ರು, ಪೂಜೆ ಮಾಡಿದ್ರು ಎಲ್ಲ ವ್ಯರ್ಥ. ಇಲ್ಲ ಅಂತಃಕರಣ ಚೈತನ್ಯ ಇದ್ದಲ್ಲಿ ಅದಕ್ಕೆ ಸಂತೋಷ ಆಕೈತಿ. ಅದಕ್ಕೆ ಅದು ಸಂತೋಷ ಪಟ್ಟರೆ ನಿನಗೆ ಅದರ ಫಲ ನಿನಗೆ ಸಿಗ್ತದೆ. ಏನು ಜಠರಾಗ್ನಿ ಶಾಂತ ಆಕೈತಿ. ಹಸಿದ ಜಠರಾಗ್ನಿಗೆ ಹಾಕಲ್ಲಿ ಅಂತಃಕರಣ ಚೈತನ್ಯ ಇದ್ದಲ್ಲಿ ಅಲ್ಲೇನ ಅದಕ್ಕೆ ಅದರ ಅವಶ್ಯಕತೆ ಇರ್ತೈತೆ. ಅದಕ್ಕೆ ಕಲ್ಲು ಕಟ್ಟಿಗೆಗೆ ನೀ ಎಡೆ ಹಿಡಿಯಕ್ಕೆ ಹೋಗಿ ಏನೇನೋ ಮಾಡಕ್ಕೆ ಹೋಗಿ ಅದು ಧೂಪ ದೀಪ ಹಾಕ್ತಿ. ಅದು ಅಲ್ಲೇನು ಖರ್ಚಾಗಿರ್ತೈತೆ, ಬೆಳಕು ಹಚ್ಚಕ್ಕೆ ಹೌದಿಲ್ಲ. ಇಲ್ಲದ ಏನೇನೋ ಕಲ್ಪಿಸ್ಕೊಂಡು ಹೋಗಿ ದೇವ್ರ ಮುಂದೆ ದೀಪ ಹಚ್ಚಕ್ಕೆ. ದೇವ್ರಂದ್ರೆ ಪ್ರಕಾಶ, ಅದ್ರ ಮುಂದೆ ಎಲ್ಲಿ ಎಂಥ ಪ್ರಕಾಶನಿಂದ ಆ ಪ್ರಕಾಶದ ಮುಂದೆ ನಿನ್ನ ದೀಪ ಎಣ್ಣೆನ ದೀಪ ಯಾಕ್ರಿ ಇವೆಲ್ಲ ಎದಕ್ಕೆ ಬರೋದು? ಉಪಯೋಗ ಇಲ್ಲ. ಅದಕ್ಕೆ ಅವನ್ನೆಲ್ಲ ಮಾಡಬಾರ್ದು. ಅದನ್ನು ಮಾಡ್ಬೋದು, ಯಾರನ್ನು ಮಾಡಬಾರ್ದು ಅದನ್ನು ಮಾಡ್ಕೊತ ಹೋಗಿ ಅದಕ್ಕೆ ಆಗಬಾರ್ದು ಹಾಕೊಂಡು ಹೋಗ್ತೀವಿ. ಏನು ಮಾಡಬೇಕಾದದ್ದನ್ನು ಮಾಡಿದ್ರೆ ಇದು ಯಾಕೆ ಆಕೈತಿ ನಿಮಗೆ, ಈ ಸ್ಥಿತಿ ಯಾಕೆ ಬರ್ತೈತಿ? ಅದನ್ನು ಬಿಟ್ಟುಬಿಟ್ಟೆ ನಾವು. ಕರ್ತವ್ಯ ಮಾಡಾಕತ್ತಿಲ್ಲ ನಾವು. ಮಾಡಬೇಕಾದದ್ದು ಏನದ ಆತ್ಮಚಿಂತನೆ, ಅದನ್ನು ಮಾಡಾಕ್ತಾ ಇರಲಿಲ್ಲ. ಅನಾತ್ಮ ಚಿಂತನೆ ಒಳಗೆ ಕಾಲು ಕಿಳಿತೀವಿ. ಅದಕ್ಕೆ ದುಃಖ ನಿರಂತರ ನಮಗೆ ಅದು ಬೆನ್ನು ಹತ್ತೈತಿ.
ಶರೀರ ಸ್ವಚ್ಛ ಆಗೋದ್ರ ದೃಷ್ಟಿಯಿಂದ ಚಾಂದ್ರಾಯಣ ವೃತ ಕೃತಿರ ವೃತ ಪಾಲನೆ ಮಾಡ್ಬೇಕಾಗ್ತೈತಿ. ಏನು ಚಾಂದ್ರಾಯಣ ವ್ರತ ಅಂದ್ರೆ ಅಮಾವಾಸ್ಯೆ ದಿನ ಪೂರ್ಣ ಊಟ ಬಿಡೋದು. ಅಮಾವಾಸ್ಯೆ ಮರನೇ ದಿನದಿಂದ ಒಂದೊಂದು ತುತ್ತು ಹೆಚ್ಚಿಗೆ ಮಾಡ್ಕೋತ ಹುಣ್ಣಿಮೆ ಬರುವವರೆಗೂ ಹುಣ್ಣಿಮೆ ದಿನ ಪೂರ್ಣ ಊಟ ಮಾಡೋದು. ಹುಣ್ಣಿಮೆ ಆದಿಂದ ಒಂದೊಂದು ತುತ್ತು ಕಡಿಮೆ ಮಾಡ್ಕೋತ ಅಮಾವಾಸ್ಯೆ ಬಂದ ಕೂಡಲೇ ಪೂರ್ಣ ಊಟ ಬಿಡೋದು. ಇದಕ್ಕೆ ಚಾಂದ್ರಾಯಣ ವ್ರತ ಅಂತಾರೆ. ಇದನ್ನು ಪಾಲನೆ ಮಾಡೋದ್ರಿಂದ ಶರೀರದ ದೋಷ ಎಲ್ಲ ಹೋಗಿಬಿಡ್ತಾವೆ. ಅಕ್ಕತೆ ನಮಗೆ ಇದನ್ನು ಮಾಡಕ್ಕೆ ಚಾಂದ್ರಾಯಣ ವ್ರತ ಶರೀರ ಶುದ್ಧಿಗಾಗಿ ಇವನ್ನ ನಾವು ಮಾಡಬೇಕು. ಪುರಲಿಂಗ ಹೌದಲ್ಲ? ಎಲ್ಲ ನಗ್ತಿಯಲ್ಲ, ಅದ ಹಿಂಗೈತೆ ಅದ ನಿಯಮ. ಅದನ್ನು ಇಲ್ಲ ಅನ್ನೋಂಗಿಲ್ಲ. ಅದಾರ ಅಂಥವ್ರು ರಗಡ ಮಂದಿ ಅದಾರ ಪಾಲನೆ ಮಾಡ್ಬೇಕನ್ನೋರು. ಚಾಂದ್ರಾಯಣ ವ್ರತ ಪಾಲನೆ ಮಾಡ್ತಾರೆ. ಕೃಚ್ಛ ವ್ರತ ಅಂದ್ರೆ 2 ದಿನ ಬಿಟ್ಟು 3ನೇ ದಿನ ಊಟ ಮಾಡೋದು ಕೃಚ್ಛ ವ್ರತ. ಏನು ನಾವು ಉಣ್ಲಿಕ್ಕೆ ನಾವು ಇದಕ್ಕೆ ಅಂತೀವಿ. ಯಾಕ್ರಿ ಹಂಗೇನು ಇರೋದಿಲ್ಲ ಅದು. ನಾವು ಇವತ್ತು ರಾತ್ರಿ ಊಟ ಮಾಡಲಿಲ್ಲ ಅಂದ್ರೆ ಮರನೇ ದಿನ 2 ದಿನ ಬಿಟ್ಟರು ಅದ್ರಾಗ ಬೇಕಾಗುವಷ್ಟು ಇದ್ದೇ ಇರ್ತೈತೆ, ಅದಕ್ಕೆ ತಗೊಳ್ಳುವಷ್ಟು. ಏನು ಅವಾಗ ಅದೆಲ್ಲ ಶುದ್ಧ ಆಕೈತಿ, ಎಳ್ಕೊಂಡ್ಬಿಡ್ತೈತಿ ಎಲ್ಲ. ಮತ್ತು ಇದು ಮ್ಯಾಗ ಹಾಕಿದ ಹಾಗೆ ಸ್ಟಾಕ್ ಹಾಕಿ ಕೊಬ್ಬು ಅಂತಾರಲ್ಲ, ಅದು ಜಮಾ ಹಾಕ್ಕೊಂಡು ಕೊಂಡಿರ್ತೈತಿ. ಹೌದಿಲ್ಲ? ಅದಕ್ಕೆ ಅದನ್ನು ಖಾಲಿ ಬಿಡೋದು ಏನಾಗೋದಿಲ್ಲ. ಲಂಘನಂ ಪರಮೌಷಧಂ ಅಂತ ಯಾಕೆ ಹೇಳ್ಯಾರ? ಉಪವಾಸ ಮಾಡೋದು ದೊಡ್ಡ ಔಷಧ ಅದು. ಏನು ಆದ್ರೆ ಅಭ್ಯಾಸ ಇಲ್ಲ ನಮ್ಗೆ. ಉಪವಾಸ ಮಾಡೋದ್ರಿಂದ ಎಷ್ಟು ಬೆನಿಫಿಟ್ ಐತಿ ಅನ್ನೋದನ್ನು ಸಾಮಾನ್ಯ ಜನರಿಗೆ ಅದು ಗೊತ್ತಾಗೋದಿಲ್ಲ. ಅದು ಯೋಗಿಗಳಿಗೆ ಗೊತ್ತಿಲ್ಲ. ಅದಕ್ಕೆ ಯೋಗಿಗಳು ಅಲ್ಪಾಹಾರಿಗಳಿರ್ತಾರೆ. ಅಲ್ಪಾಹಾರ ಕ್ಷೇಮಕರ, ಅತ್ಯಾಹಾರ ಹಾನಿಕರ. ಅತಿಯಾಗಿ ತಿಂದ ರೋಗಾದಿಗಳಿಗೆ ತುತ್ತಾದೀನಿ. ಭಾಳಷ್ಟು ತಿಂದ್ರೆ ನಾವು ಭಾಳಷ್ಟು ತಿಂದು ನಾವು ಭಾಳ ದಿನ ಬದುಕುದಿಲ್ಲ. ನಾವು ಕಡಿಮೆ ತಿನ್ನೋವನಷ್ಟು ಆಯುಷ್ಯ ಭಾಳ ತಿನ್ನೋಂಗಿಲ್ಲ. ಏನು ನೋಡ್ರಿ ಬೇಕಾದ್ರೆ ಆಯುಷ್ಯ ಕಡಿಮೆ ಆಕೈತಿ. ಅವನು ಅತಿ ಕೂಳ್ಬಾಕಾಗ ಆಯುಷ್ಯ ಕಡಿಮೆ. ಏನು ಶರೀರದ ಆರೋಗ್ಯ ಇರೋದಿಲ್ಲ ಅದು. ಏನು ಮಿತವಾದ ಆಹಾರವನ್ನು ಊಟ ಮಾಡಬೇಕು. ಮಿತವಾಗಿ ಊಟ ಮಾಡಬೇಕು. ಹಿತವಾದದ್ದನ್ನು ದಿನನಿತ್ಯ ನೀವು ಮಾಡೋ ಬಾಳೆ ಎದಕ್ಕೆ ಉಪಯೋಗ ಬರ್ತೈತೆ? ಆರಾಮಿರ್ಬೇಕಂತ ಬಾಳೆ ದಾಟ ಹೊಡೀರಿ. ಆರಾಮದೇನ? ಒಂದು 4 ಆರಾಮದಿಂದ ಇರೋಕ್ಕಾಗೈತೆ ನಿನಗೆ? ನೆಮ್ಮದಿ ಕೊಟ್ಟತೆ ನೀನು ಮಾಡೋ ಬಾಳೆ ನಿನಗೆ? ಏನು ನೆಮ್ಮದಿನೇ ಇಲ್ಲ ಬಿಡ್ರಿ. ಹಂಗಾರೆ ಮಾಡಿ ಏನು ಉಪಯೋಗ? ಅದನ್ನು ಮಾಡಿ ನೆಮ್ಮದಿಯನ್ನು ಹೊಂದಿದೀವಪ್ಪ ನಾವು, ಸುಖದಿಂದ ಅದೇವು ಅನ್ನೋರು ಯಾರ್ದಾರು? ಜಗತ್ತಿನ ಇತಿಹಾಸವನ್ನು ತೆಗೆದು ನೋಡ್ರಿ. ಒಬ್ಬರ ಉದಾಹರಣೆ ಕೂಡ ನೀವು ಬಾಳೆ ಮಾಡಿ ಸುಖ ಹೊಂದಿದೀವಿ ಅನ್ನೋರು ನಾವು ಇಲ್ಲಿವರೆಗೂ ಕೇಳಿನೂ ಇಲ್ಲ, ಕಂಡಿನೂ ಇಲ್ಲ. ಏನು ಸುಖಿಗಳಾದವ್ರೆಲ್ಲ ಅದ್ರ ಸಂಬಂಧ ತಪ್ಪಿಸ್ಕೊಂಡ ಸುಖ ಹೊಂದಾರಿಲ್ಲ. ಬಾಳೆ ನೆನಪು ತೆಗಿಬೇಡ್ರಿ ಅನ್ನೋರು ಅದಿರ ಇದ್ರಾಗ ಒಬ್ಬರ ಬರೇ ಅದ ಅವಸರದಾಗದೆ ಮುಂಜಾನೆ ಸಂಜೆ ಊಟ ಬರೇ ಅದ ಜಗತ್ತಿನ ಸುದ್ದಿನ. ನಮ್ಮ ಸುದ್ದಿ, ನಮ್ಮ ಬಗ್ಗೆ ಶ್ರವಣ, ಆತ್ಮನ ಬಗ್ಗೆ ಹೇಳೋದು ಕೇಳೋದು ಅಭ್ಯಾಸ ಮಾಡೋರು ಎಷ್ಟು ಮಂದಿ ಇದ್ರಿ ಇದ್ರಾಗ? ನೀ ಏನು ಮಾಡಿದ್ರು ಎಲ್ಲ ವ್ಯರ್ಥನಿಂದ. ಅದನ್ನು ಯಾಕೆ ಮಾಡಕ್ಕೆ ಹೋಗ್ಬೇಕು? ಎಷ್ಟು ಹೇಳಿದ್ರು ತಿಳಿದಿಲ್ರಿ. ಬಾಳೆ ಅಂದರೆ ಎಲೆಗಳ್ಳಿ ಮುಳ್ಳಿದ್ದಂಗೆ ಅದ. ಈಗ ಅದ್ರ ನೆನಪಿಲ್ಲ ಅಂತ ತನಗೆ ಕುಂತೀರಿ. ಶಾಸ್ತ್ರ ಬಿಟ್ಟು ಕೂಲಿ ಅದ್ರ ನೆನಪಾತ ಅಂದ್ರೆ ಹಂಗೆ ಚುಚ್ಚಾಕ್ ಚಾಲು. ಮನಿ ಅಂದ್ರೆ ಏನು? ಸೂಜಿ ಮನಿನ ಅಂತಿದ್ರತ್ತು. ಮನೆ ಕಡೆ ನೆನಪಿಲ್ಲ ಅಂತ ತನ್ನ ಕುಂತೀರಿ. ಈಗ ಮನೆ ಕಡೆ ನೆನಪಾತ ಅಂದ್ರೆ ಹಂಗೆ ಚುಚ್ಚಾಕ್ ಚಾಲು ಹೋಗ್ತದೆ. ಅದನ್ನು ಮಾಡ್ಬೇಕು, ಇದನ್ನು ಮಾಡ್ಬೇಕು. ಎಷ್ಟಿದ್ರು ಕೊರತಿನಲ್ಲಿ ಅದು ಬಾಳೆ. ಏನು ಕೊರತಿಲ್ದ ನಾವು ಇರ್ಬೇಕನ್ನೋ ಹಂಗಿದ್ರೆ ಅದ್ರ ಚಿಂತೆ ಕೈ ಬಿಡ. ಬಾಳೆ ಚಿಂತೆ ಕೈ ಬಿಡ. ವಿಷಯ ಚಿಂತನೆಯನ್ನು ಕೈ ಬಿಡ. ನಿನ್ನ ಸ್ವರೂಪ ಚಿಂತನದೊಳಗೆ ತೊಡಗು. ಕೊರತೆಯ ನಾಣದೆಚ್ಚರದೊಳೊಂದಿ ಚರಿಪುದೆ ಚಂದ ಅಂದ. ಯಾವುದೂ ಕೊರತೆ ಇಲ್ದಂಗೆ ನಿನ್ನ ನಿಜದ ಎಚ್ಚರಿಕೆಯನ್ನು ಮಾಡ್ಕೋದು ಚಲೋ ಅಂತ. ಅದನ್ನು ಬಿಟ್ಟುಕೊಟ್ಟು ಎಲ್ಲ ಕೊರತೆನೇ. ನನಗೆ ಬೇಕಾದ ಅದು ಒಂದನ್ನು ಬಿಟ್ಟು ಬಾಕಿದು ಏನು ಮಾಡಿದ್ರು ಎಲ್ಲ ಕೊರತೆ ಈ ಜಗತ್ತು ನೋಡಿ.
ಎಲ್ಲರೂ ಎಲ್ಲನೂ ಮಾಡ್ಯಾರ, ಅದನ್ನು ಒಂದನ್ನು ಬಿಟ್ಟು ಜಗತ್ತಿನಾಗ ಎಂತೆಂಥ ಸಾಹಸಿಗಳದಾರ ಒಂದು ಸುಧಾ ಅದನ್ನು ಒಂದು ಬಿಟ್ಟೇ ಮಾಡ್ಯಾರ. ಈ ನಿಜವನ್ನು ತಿಳ್ಕೊಬೇಕಂದ್ರೆ ನಾವು ಎಲ್ಲೋ ಒಬ್ಬ ಏನು ಹೊಟ್ಟೆ ಕಿಚ್ಚು ಏನು ಮಾಡ್ತೈತಿ, ನಿನ್ನ ಸುಡ್ತೈತೆ ಅದು. ತನ್ನ ಉಡಲೊಳಗಿನ ಕಿಚ್ಚು ತನ್ನ ಉಡಲ ಸುಡುವುದಲ್ಲದೆ ಅನ್ಯರನ್ನು ಸುಡುವುದೇ ಅಂತ. ಏನು ಮಾತ್ಸರ್ಯ ಅಂತಿರಲ್ಲ, ಯಾರು ಅವರು ಹೊಟ್ಟೆ ಕಿಚ್ಚು ಬಿಡ್ತಾರೆ ಅವ್ರಿಗೆ ಅದು ಹಾನಿ. ಇನ್ನೊಬ್ಬರು ಉನ್ನತಿಯನ್ನು ಕಂಡು ಹೊಟ್ಟೆ ಕಿಚ್ಚು ಬಿಡ್ತೀವಿ. ಮನುಷ್ಯನ ಸ್ವಭಾವ ಅದು. ಸುಮ್ಮನೆ ಆತ್ಮಾನುಸಂಧಾನ ತೊಡ್ಕೊಂಡು ನಮ್ಮ ಕೆಲಸ ಮಾಡ್ಕೋದ್ರು ನಾವು ಏನಕ್ಕೇನಾರು ಗದ್ದಲ ಎಬ್ಸ್ಕೊಂಡ್ಬಿಡ್ತೀವಿ, ಅಶಾಂತಿ ಆಗುವಂಥ ಕಾರ್ಬಾರ ಮಾಡ್ತೀವಿ. ಅದಕ್ಕೆ ಹಿಂಗೆ ಆಕೈತಿ. ಬುದ್ಧಿ ಶಾಂತಿ ಆಗುವಂಗೆ ಮಾಡ್ಕೋಬೇಕಿಲ್ಲ. ಬುದ್ಧಿ ಶಾಂತ ಆಗುವಂಗೆ ಮಾಡ್ಕೋಬೇಕಂತಂದ್ರೆ ಏನು ನೆನಪು ಮಾಡ್ಬೇಕು ನಾವು ಅಂದರೆ, ವಿಷಯ ಚಿಂತನೆಯನ್ನು ಕೈಬಿಟ್ಟು ಆತ್ಮಚಿಂತನದ ಅಭ್ಯಾಸದಾಗ ನಿರಂತರ ತೊಡಗಬೇಕು ನೋಡ್ರಿ. ಸಿಕ್ಕಂಗೆ ಇಂದ್ರಿಯಗಳನ್ನು ಹರಿಬಿಟ್ಟೆ ಅಂದರೆ ಮನುಷ್ಯ ಸಮಾಧಾನ ಶಾಂತಿ ಎಲ್ಲಿಂದ ಬರಬೇಕು? ಏನು ಮನುಷ್ಯನ ಪ್ರೇರಣೆ ಇಲ್ಲದೆ ಇಂದ್ರಿಯಗಳು ಯಾವೂ ಮಿಸ್ಗೋದಿಲ್ಲ. ಏನು ಸುಮ್ಮನೆ ತೆಪ್ಪಗೆ ಬಿದ್ದಿರ್ತಾವೆ. ಮನಸ್ಸಿನಾಗ ಮನಸ್ಸು ಹತೋಟಿ ಒಳಗಿರೋದ್ರಿಂದ ಇಂದ್ರಿಯಗಳು ತಾನ ಹತೋಟಿ ಒಳಗಿರ್ತಾವೆ. ಮನುಷ್ಯನ ಕ್ಷಮಾದ ಇಂದ್ರಿಯಗಳ ದಮ ತಾನ ಆಕೈತಿ. ಏನು ಅದಕ್ಕೆ ಮನಸ್ಸನ್ನು ನಿಯಂತ್ರಣದಾಗ ಇಟ್ಕೋಬೇಕಾದ್ರೆ ನಮ್ಮಲ್ಲಿ ವಿವೇಕ ಬೇಕು. ವಿವೇಕ ಅನ್ನುವಂಥ ಸಾರಥಿ ಕೈಯೊಳಗೆ ಲಗಾಮ್ ಇರ್ಬೇಕು. ಮನುಷ್ಯನ ಲಗಾಮ್ ಅಂದರೆ ನಮ್ಮ ಜೀವನ ರಥ ಸುರುಳಿತ ಸಾಕ್ಬೇಕು. ಇಲ್ಲ ಅಂದರೆ ಲಂಗ ಲಗಾಮ್ ಇಲ್ಲದ ಕುದುರೆ ಹಂಗಾಕೈತಿ ಜೀವನ. ನಮಗೆ ಬೇಕಾದಂಥದ್ದು ನಮ್ಮಲ್ಲೇ ಐತೆ ಅನ್ನೋದು ಅದು ಅದನ್ನು ಇದ್ದದ್ದನ್ನು ಹೊಂದಾಕ ಅದನ್ನು ಹೊಂದಾಕ ಆತಂಕ ಏನದವೋ ಅವನು ದೂರ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ಬೇಕು. ನಮಗೆ ಬೇಕಾದ ಆನಂದ ನಮ್ಮಲ್ಲಿ ಐತಿ. ಅದಕ್ಕೆ ಅಡ್ಡಿ ಆತಂಕಗಳು ಏನದಾವು ಅವ ಹೊರಮುಖ ವೃತ್ತಿ ಇಂದ್ರಿಯಗಳ ವ್ಯಾಪಾರ ಬಂದ್ ಮಾಡಬೇಕು. ಮನುಷ್ಯನ ಶ್ರಮ ಇಂದ್ರಿಯಗಳ ದಮ ಮಾಡಿದಾಗ ನಮಗಿದರ ಸೂತ್ರ ಹತ್ತೈತೆ, ಆನಂದದ ಸೂತ್ರ. ನಮಗೆ ಬೇಕಾದದ್ದು ತಿನ್ಲಿಕ್ಕೆ ಮನೆ ಆಗಿಲ್ಲ ಅಂತ ಚಾದ ಅಂಗಡಿಗೆ ಹೋಗ್ಕೊಂಡು ಹಂಗೆ ತನ್ನಲ್ಲಿರುವ ಆನಂದವನ್ನು ಬಿಟ್ಟುಕೊಟ್ಟು ಹೊರಗೆ ಆನಂದ ಹುಡುಕಾಕೊಂಡಾನೆ. ವಿಷಯಾದಿಗಳಿಂದ ಸುಖಿ ಆಗ್ತೇವೆ ಅಂತ ತಿಳ್ಕೊಂಡು ವಿಷಯಗಳನ್ನು ಗಳಿಸಾಕತ್ತಾನೆ. ಗಳಿಸೋದ್ರಾಗ ಶರೀರ ಹಾಳು ಮಾಡ್ಕೊತಾನ. ಗಳಿಸಿದಂಗೆ ಸುಖದ ಪ್ರಮಾಣ ಹೆಚ್ಚಾಕೈತಿ, ದುಃಖದ ಪ್ರಮಾಣ ಹೆಚ್ಚಾಕೈತಿ. ನೋಡ್ಕೊ, ನಾವು ತಿಳ್ಕೊಂಡೆವು ಭಾಳಷ್ಟು ರೊಕ್ಕ ಗಳಿಸಿದ್ರೆ, ಭಾಳಷ್ಟು ಭೂಮಿ ಸೀಮೆ ಗಳಿಸಿದ್ರೆ ಯಾಕ್ರಿ ಭಾಳಷ್ಟು ಆರಾಮಿರ್ತೇವಿ ಅಂತ. ಗಳಿಸಿದವ್ರು ಏನಾಗ್ಯಾರ ನೋಡ್ಕೋರಿ, ಕೇಳೋರು ಆರಾಮದಿನ ಅಂತೇಳಿ. ನಿಮ್ಮೂರ ದೊಡ್ಡ ದೊಡ್ಡ ಭಾಳಷ್ಟು ಗಳಿಸಿದವ್ರು ಸಾವುಕಾರ ಅದಲ್ಲ, ಆರಾಮದಿನೇನ್ರಿ ಸಾವುಕಾರ ಎಲ್ಲಿ ಬಿಡೋ, ನೆಮ್ಮದಿನೇ ಇಲ್ಲ. ಏನು ವಿಶೇಷ ಸಂಗ್ರಹ ವೃತ್ತಿ ಒಳಗೆ ಕೂತಿ ಅಂದ್ರೆ ಜನ್ಮ ಎಲ್ಲ ವ್ಯರ್ಥ ಆದಂಗೆ. ಎದಕ್ಕೆ ಬಂದೇವು ಅನ್ನೋದು ಖಬರಿಲ್ಲ. ಏನು ಜನ್ಮಾಂತರವನ್ನು ಮಾಡ್ಕೊತ ಬಂದೆ ವಿಷಯದ ಗಳಿಕೆ, ಅದರಿಂದ ಏನೂ ಲಾಭ ಆಗಿಲ್ಲ. ಏನು ಮಾಡೋದು? ಭೌತಿಕ ಸಂಪತ್ತು ಎಲ್ಲ ವಿಪತ್ತನ ಅದು. ಇದನ್ನು ವಿರತಿ ಸಂಪತ್ತನ್ನು ಗಳಿಸುವಂಥ ಮನುಜ ಕುಲದ ಜನನದ ಲಾಭ ಎದರೊಳಗದ ಅನ್ನೋದು ವಿಚಾರ ಮಾಡಿದ್ದೀನಿ. ಯಾರು ವಿಚಾರ ಮಾಡಿರಿ? ಯಾವ ವಿಶ್ವವಿದ್ಯಾಲಯದವರು ವಿಚಾರ ಮಾಡಿದ್ದೀರಿ? ಈ ವಿಶ್ವದ ತೋರಿಕೆ ಎಂದಿನಿಂದ ಬಂದದ ಅಲ್ಲಿಂದ ವಿಚಾರ ಮಾಡಿರೇನ? ಯಾವ ರೀತಿಯಿಂದ ವಿಚಾರ ಮಾಡ್ಲಿಕ್ಕತ್ತೀರಿ? ಯಾವ ಊರವರು ವಿಚಾರ ಮಾಡಕತ್ತೀರಿ ಹೇಳ್ರಿ? ಚಳವಳಿ ಎದರ ದಶೆಯಿಂದ ಹುಡಿರಿ? ವಿಷಯಾದಿಗಳನ್ನು ಅವ್ರು ತೊಗೊಂಡು ಹೋಗ್ಕಾರಂತೆ. ಅವ್ರ ಸಂಬಂಧ ಚಳವಳಿ ಹುಡಿದ್ರು. ಚಳವಳಿ ಹುಡಿದ ತಪ್ಪು ಏನು ಬರೋಬ್ಬರಿ ನೋಡ್ಕೋರಿ. ವಿಶಾಲ ಮನೋಭಾವ ಇಲ್ಲದಕ್ಕೆ ಗದ್ದಲ ಹೈತೀನಿ. ಅವರು ಮನೆಯನ್ನವರಲ್ಲ,
ವಿಶ್ವದವನಾರು ತಿಂತಿದ್ರೆ ಸುಮ್ಮನೆ ಇರಬೇಕು? ಹಾಂ, ಆಕೈತೆ ನಿನಗೆ? ಅವ್ರ ಕೂಡ ಹೊಡೆದಾಡಕ್ಕೆ ಹೋಗಿ ಇದ್ದು ಸಮಾಧಾನ ಕಳ್ಕೊಂಡು. ಮನುಷ್ಯ ಜ್ಞಾನದಿಂದ ಸುಖ ಹೊಂತಾನೋ ಏನು ವಿಷಯದಿಂದ ಸುಖ ಹೊಂತಾನೋ? ನೀವು ಚಳವಳಿ ಮಾಡುವಾಗ ಎಷ್ಟು ಮಂದಿ ಆ ಟೈಮ್ನೊಳಗೆ ಎಷ್ಟು ಮಂದಿ ಮಹಾತ್ಮರಾಗಿ ಹೋದ್ರಿ? ಇವಾಗ ಒಬ್ಬರ ನಿಮ್ಮ ಕೂಡ ಚಳವಳಿ ಮಾಡಕ್ಕೆ ಬಂದ್ರನ ಅವರು? ಆ ಟೈಮ್ನಾಗ ಆ ಪೀರಿಯಡ್ ಏನೈತಲ್ಲ, ಎಲ್ಲ ಮಹಾತ್ಮರು ಅವಾಗ ಹೋಗ್ಯಾರ ನೋಡ್ರಿ. ಚಳವಳಿ ಟೈಮ್ನಾಗ ಇದ್ರಿಲ್ಲ ಅವರು. ಒಬ್ಬರ ನಿಮ್ಮ ಚಳವಳಿಯಾಗ ಭಾಗವಹಿಸಿದವ್ರು ಅದಾರ ನಮ್ಮ ಮಹಾತ್ಮರು. ಈ ಚಳವಳಿ ಮಾಡೋದಕ್ಕೆ ಮಹಾತ್ಮ ಅಂದ್ರಿ, ಅದು ನಿಜವಾಗಿ ಮಹಾತ್ಮ ಅಲ್ಲ. ವಿಷಯ ಸಂಬಂಧ ಪಡ್ದಾಳೆ ನಾವು ಮಹಾತ್ಮ. ನಾವು ಶಿವಾನಂದ ಅಜ್ಜವ್ರು ಅವಾಗ ಹೇಳ್ಯಾರ, 33ನೇ ಇಶ್ಯೂ ಒಳಗೆ ಹೇಳಿದ್ರಂತ ಅಜ್ಜವರು. ಗದಿಗೆ ಬಂದಿದ್ದಂತೆ, ರೈಲ್ವೆಗೆ ಬಂದಾಗ ಅವ್ನು ನೋಡಾಕಂತ ಎಲ್ಲರೂ ಸಾಯಂಕಾಲ ಪ್ರವಚನ ನಡೀತಿತ್ತಂತ. ಆ ಟೈಮ್ ಶುರು ಆಗ್ಬೇಕು, ಎಲ್ಲರೂ ಹೋಗಿಬಿಟ್ಟಾರೆ, ಯಾರು ಇಲ್ಲ. ಒಬ್ರು ಇಬ್ಬರು ಇದ್ರಂತ. ಎಲ್ಲಿ ಹೋಗೈತಿವ ಅಂದ್ರೆ, ಗಾಂಧಿ ನೋಡಕ್ಕೆ ಹೋಗ್ಯಾರ್ರಿ ಅವರು. ರೈಲ್ವೆಗೇನೋ ಬರ್ತಿದ್ದಂತ, ಅದು ಅಲ್ಲಿ ನೋಡಕ್ಕೆ ಹೋಗ್ಯಾರ. ಗಾಂಧಿ ಬರ್ತಾರಂತೆ, ಎಲ್ಲರೂ ಗಾಂಧೀಜಿನ ನೋಡಕ್ಕೆ. ಸುಳಕ್ಕೆ ಗುದ್ದಾಡ್ದೈತೆ ನೋಡಲಿ, ಅದು ಗುಂಡು ಉಸ್ಕೊಂಡು ಸಾಯ್ತೈತೆ ಅಂತ ಅವಾಗ ಅಡ್ವಾನ್ಸ್ ಹೇಳ್ಯಾರ ಅವರು. 33ನೇ ಶಿವಾನಂದ ಅಜ್ಜ ಗುಂಡು ಉಸ್ಕೊಂಡು ಸಾಯ್ತಾನೆ ನೋಡಲಿ, ಅವನು ಸುಳಕ್ಕೆ ಗುದ್ದಾಡ್ತೈತೆ. ಅದು ಏನು ಅಡ್ವಾನ್ಸ್ ಅವ್ರ ಬಾಯಲ್ಲಿ ಬಂದ್ಬಿಟ್ಟದ ಅದು. ಅಜ್ಜವ್ರು, ಶಿವಾನಂದ ಅಜ್ಜವ್ರು ನೋಡ್ರಿ. ಆ ಟೈಮ್ನಾಗ ಎಷ್ಟು ಮಂದಿ ಮಹಾತ್ಮರಾಗ್ಯಾರ. ರಮಣ ಮಹರ್ಷಿಗಳು ಎಲ್ಲರೂ ಅವಾಗ ಇದ್ರು. ಅವಾಗ ಸಿದ್ಧಾರೂಢರು, ಮಡಿವಾಳಪ್ಪನವರು, ನಾಗಲಿಂಗಪ್ಪ, ಶರೀಫರು, ಗೋವಿಂದ ಭಟ್ರು, ಹೌದ್ರ ಎಷ್ಟು ಮಂದಿ ಮಹಾತ್ಮರಾಗ್ಯಾರ್ರಿ ಆ ಟೈಮ್ನಾಗ. ಪರಮಹಂಸ ರಾಮಕೃಷ್ಣ, ವಿವೇಕಾನಂದರು ಚಳವಳಿ ಸುದ್ದಿ ಮಾತಾಡ್ತಿದ್ರನ ಅವ್ರು. ಹಾಂ ಇಲ್ಲಿ ಕರ್ನಾಟಕದಾಗ ಎಷ್ಟು ಮಂದಿ ಮಹಾತ್ಮರಾಗ್ಯಾರ. ಒಂದು ಆ ಟೈಮ್ ಎಷ್ಟು ಇದಿತ್ತು ಅವಾಗ. ಈ ಸುದ್ದಿ ತೆಗಿತಿದ್ದಿಲ್ಲ ಅವು. ಏನು ಆರಾಮ್ ನಿಂತಲ್ಲೇ ಸಿಗ್ತೈತೆ ಅನ್ನೋದು ಅಗಳೆ ಆರಿಸಿ ಗೂಟ ಬಡ್ದಂಗೆ ಆಗ್ಬೇಕು ನೋಡಿ. ಹಂಗೆ ನಾವು ಗಟ್ಟಿ ತಿಳ್ಕೊಬೇಕು. ಇದನ್ನು ಸರಿಯಾಗಿ ಚೆಂದಾಗಿ ಕೇಳಿ ತಿಳ್ಕೊ. ಇದನ್ನು ಕೇಳೋ ಹೊತ್ನ್ಯಾಗ ನಿನಗೆ ಬೇಕಾದದ್ದು ಇಂಥಲ್ಲೇ ಐತೆ ಅನ್ನುವಂಥ ಮನವರಿಕೆ ಮಾಡ್ಕೋದ. ಏನು ಅದು ಇಲ್ಲದಕ್ಕಲ್ಲ, ಗಟ್ಟಿ ಇಲ್ಲದಕ್ಕೆ ಎಲ್ಲಿ ಬೇಕಲ್ಲಿ ಹಂಗೆ ಮನಸ್ಸು ಚಂಚಲಕ್ಕೈತಿ. ಎತ್ತಬೇಕತ್ತ ಉಡ್ಯಾದ. ಇಡೀ ವಿಶ್ವನ ನಿನ್ನ ಮನೆ ಆಯ್ತು, ಮಾನವ ಕುಲಾನ ನಿನ್ನ ಮನೆ ಆಯ್ತು ಬಾ. ಆದರೆ ಸುಖ ಹೊಂದುವುದು ಎದರಿಂದ ಹೊಂತೀನಿ ಅಂದರೆ, ವಿಶ್ವದ ಭಾವ, ಜಗತ್ತಿನ ಭಾವ ಕೈ ಬಿಟ್ಟಾಗ ನಿನಗೆ ಆನಂದ ಅನುಭವ ಬರ್ತೈತಿಲ್ಲ. ಬಿಡದನ್ನು ಜಗತ್ತಿನ ಗೊಡವಿ ಕೈ ಬಿಡೋದು. ಏನು ಹೊರಗೆ ಸಮ ಮಾಡೋಕ್ಕಾಗೋದನ್ನ ಇಲ್ಲ. ಅದು ವಿಷಮ ಐತಿ. ಹೊರಗಿನ ಗದ್ದಲೆಲ್ಲ ವಿಷಮ, ಒಳಗೆ ಸಮ ಆಗಬೇಕಾಗೈತಿ. ಅಂತರಂಗದಲ್ಲಿ ಹಿಂದಕ್ಕೆ ಸರ್ಕೊಂಡಾಗ ನಿನಗೆ ಸಮತ್ವದ ಅನುಭವ ಆಕೈತಿ. ಬಹಿರ್ಮುಖ ವೃತ್ತಿ ಒಳಗೆ ತೊಡಗಿದ್ರೆ ಅಲ್ಲಿ ಸಮತ್ವದ ಅನುಭವ ಹೆಂಗಾಗುತ್ತೆ? ಏನು ಅಂತರ್ಮುಖ ವೃತ್ತಿ ಒಳಗೆ ಅದ ಸರ್ಕೊಂಡು ಅದನ್ನು ಹೊಂದಿದಾಗ ಅದಕ್ಕೆ ಯೋಗ, ಸಮತ್ವಂ ಯೋಗ ಉಚ್ಯತೆ. ಹೊರಗೆ ಹೋದೆ ಅಂದ್ರೆ ಅಲ್ಲಿ ವಿಷಮದನ ಅದು. ಅಲ್ಲೇನು ಯೋಗ ಐತಿ? ಅಲ್ಲಿ ಭೋಗನ. ಏನು ಸಮತ್ವ ಅನ್ನೋದಿಲ್ಲ. ಇಲ್ಲ ಅಣ್ಣ ವಸ್ತುಗಳನ್ನು ಅವಲಂಬಿಸಿಕೊಂಡ ಸುಖ ಹೊಂದೋದು ಅಂದ್ರೆ ಭೋಗದು. ಯಾವ ಭೋಗ ವಸ್ತುಗಳಲ್ಲೂ ನಾವು ಆನಂದದ ಅನುಭವ ಮಾಡೋದು ಅದ ಯೋಗ. ಏನು ಯಾವ ಭೋಗ ವಸ್ತುಗಳ ಸಂಬಂಧ ಇಲ್ಲಲ್ಲಿ ನಾವು ಆನಂದದ ಅನುಭವ ಮಾಡೋದು. ಯಾವುದರ ಒಂದು ರೂಪಕ್ಕೆ ಗೋಚರ ಆಗೋದು ಸುಂದರವಾದ ವಸ್ತು, ಯಾಕ್ರಿ ಗಾಯನ, ಅಲ್ಲಿ ಮನಸ್ಸು ನಿಲ್ಲಿಸಿದ್ರೆ ಅದು ಭೋಗ. ಅದು ನಿಲ್ಲುವುದನೇ ಇಲ್ಲ. ಅದು ಭೋಗದಾಗ ಎಷ್ಟೊತ್ತು ನಿಲ್ಲುತ್ತೆ? ಕಂಡಾಗಲೇ ರಮಣೀಯ. ಅದು ಸುಂದರವಾದದ್ದು ಯಾವುದೈತಿ? ವಸ್ತು ಯಾವುದೈತಿ? ಅದು ಸುಂದರವಾದ ವಸ್ತು ಅಂದ್ರೆ ನೀನ. ಸುಂದರವಾದ ವಸ್ತು ನಿನ್ನ ಬಿಟ್ಟು ಎಲ್ಲಿಯೂ ಇಲ್ಲ. ಸತ್ಯಂ ಶಿವಂ ಸುಂದರಂ ಅಂತ ಅದಕ್ಕಂದ್ರೆ ನೀನು ಇರಲಿಲ್ಲ ಅಂದ್ರೆ ಎದಕ್ಕೂ ಸುಂದರತ್ವ ಬರೋದಿಲ್ಲ. ಹೌದಿಲ್ಲ? ಅದಕ್ಕೆಲ್ಲ ನೀನ ಪ್ರೇರಕ. ಸುಂದರತ್ವ ಬರಬೇಕಾದ್ರೆ
ಅಲ್ಲಿ ಜೀವ ಇರಲಿಲ್ಲ ಅಂದ್ರೆ ನೀ ಎಷ್ಟು ಶೃಂಗಾರ ಮಾಡಿದ್ರೆ ಹೆಣ ಏನು ಸುಂದರ ಆಕೈತ್ರಿ ಅದು. ಹಾಂ, ಅಲ್ಲಿ ನೀ ಇದ್ದಾಗ ಅದಕ್ಕೆ ಕಳ ಬರ್ತೈತಿ, ಹೌದಿಲ್ಲ? ಅದಕ್ಕೆ ಸತ್ಯವಾದ ಅದು ಸುಂದರವಾದ ವಸ್ತು ಅಂದ್ರೆ ನೀನು. ಅಲ್ಲಿ ಮನಸ್ಸನ್ನು ನಿಲ್ಲಿಸು. ಸುಂದರವಾದ ವಸ್ತುನ ಯಾವುದು ಅನ್ನೋದು ಗೊತ್ತಿಲ್ಲ ನಿಮಗೆ. ಈ ತೋರಿಕೆ ವಸ್ತುಗಳಿಗೆ ಅವಕ್ಕೆ ಸುಂದರ ಅಂತ ಕುಂತೀವಿ. ಅವಕ್ಕೆ ಸುಂದ ಅಂದ್ರೆ ತೆಗ್ಗ, ಸುಂದ ಅಂದ್ರೆ ಮಬ್ಬ, ಧರಿ ಅಂದ್ರೆ ಕೊಳ್ಳ. ಯಾಕ್ರಿ? ಹೊರಗಿನ ವಸ್ತುಗಳಿಗೆ ಸುಂದರ ಇದೆ, ನೀ ಮಬ್ಬಿನ ಕೊಳದಾಗ ಬಿದ್ದಂಗೆ ನೀನು. ಅಲ್ಲಿ ಮನಸ್ಸು ನಿಲ್ಲುವುದನ್ನ ಇಲ್ಲ. ಊಟಕ್ಕೆ ವಿಷಯಕ್ಕೆ ಮರುಗವ್ರಿಗೆ ಎಂದು ಸಾಧ್ಯ ಆಗ್ಬೇಕು? ಊಟಕ್ಕೆ ವಿಷಯಕ್ಕೆ ಮರುಗುತಿಪ್ಪ ತಂಗಿ ಕೂಟ ಉಪದೇಶೋ ಪದದಳು. ಆರಾಮಿನ ಅನುಭವ ಹೆಂಗೆ ಆಗ್ಬೇಕು? ವಿಷಯ ಸಂಬಂಧ ಅವಾಗ ಮರುಗವಾಗ ಅವು ಬಂದಾಗ ಹಿಗ್ಗುದು, ಇಲ್ದಾಗ ಕುಗ್ಗುದು ಮಾಡೋಂಗೆ ಏನು ಹತ್ಬೇಕಿದೆ? ಏನು ವ್ಯರ್ಥವಾಗಿ ಮಾನವ ವಿಷಯದ ಬೆನ್ನತ್ತಿ ಜನ್ಮವನ್ನು ಹಾಳು ಮಾಡ್ಕೋತಾನೆ. ವಿಷಯ ಸಂಗ್ರಹ ಮಾಡೋದು, ಮಕ್ಕಳು ಮರಿ ಹಿಡಿದು ಇದರೊಳಗೆ ಕಾಲ ಹರಣ ಆಗಿ ಹೋತಲ್ಲೋ. ಅವನು ಮಾಡಿ ಬೇಸರ ಆತೇನು? ಬೇಸರಕ್ಕೆ ಹೋತು ನೀನು. ಮಕ್ಕಳನ್ನ ಹಡೋದು ಬೇಸರ ಆತಿಲ್ಲ? ಎಲ್ಲ ಬೇಸರಾಗಿ ಎಲ್ಲಿ ಎಂದಿದ್ದೇನಪ್ಪ ಅಂತಾನೆ. ಇದನ್ನೆಲ್ಲ ಕೈ ಬಿಟ್ಟು ಆರಾಮಿನ ಸಂಬಂಧ ಎಲ್ಲ ಕೈ ಬಿಡ್ತಿಲ್ಲೋ ನೀನು. ಬಾಳೆ ಬದುಕು ಎಲ್ಲ ಶರೀರ ಭಾವ ಸಹಿತ ಬಿಟ್ಟಿರ್ತೀವಿ. ಅವಾಗ ನಿನಗೆ ಆನಂದದ ಅನುಭವ ಆಗ್ತದೆ. ಕರ್ಮದ ಋಣ ಮುಗಿತೆ ಅಂದ್ರೆ ಯಾರು ಹೇಳಿದ್ರು ಕೇಳೋದಿಲ್ರಿ, ಶರೀರ ಹೋಗ್ಬಿಡ್ತು. ಕರ್ಮದಿಂದ ಆದದ್ದಿದೆಲ್ಲ. ಕರ್ಮ ವಿಷರದ ಎಡಿಗೆ ನೀನು ಅತಿ ಶುದ್ಧ ನಾನು. ನೀನು ಕರ್ಮದಿಂದ ಆದದ್ದಿದೆಲ್ಲ ಶರೀರ. ಅಂಥ ಕರ್ಮ ಮಾಡಿದಾಗ ಇಂಥ ತಯಾರಾಗಿದೆ, ಹೌದಿಲ್ಲ? ಆರಾಮು ಯಾವುದೇ ಕರ್ಮದ ಫಲ ಅಲ್ಲ. ಅದನ್ನು ಯಾರ ತಯಾರು ಮಾಡಿದ ವಸ್ತು ಅಲ್ಲದು. ಅವ್ವ ಅಪ್ಪ ಕೂಡಿ ಅದನ್ನು ತಯಾರು ಮಾಡಿಲ್ಲ. ಇದನ್ನು ಅವ್ವ ಅಪ್ಪ ಕೂಡಿ ತಯಾರು ಮಾಡ್ಯಾರ ಶರೀರ. ಯಾಕ್ರಿ? ಹಂಗೆ ಆನಂದವನ್ನು ಯಾರು ನಿರ್ಮಾಣ ಮಾಡಲ್ಪಟ್ಟಂಥ ವಸ್ತು ಅಲ್ಲ, ಸ್ವಯಂ ಸಿದ್ಧವಾದದ್ದು. ಉಂಡುಟ್ಟು ಸುಖ ಹೊಂದಬೇಕನ್ನೋ ಪ್ರಯತ್ನ ನಡೆದ ಜಗತ್ತಿನ ಜನರದೆಲ್ಲ. ಉಂಡುಟ್ಟು ಸುಖ ಹೊಂದಿದವರು ಯಾರದಾರ? ಒಬ್ಬರ ತೋರಿಸು ನೀವು. ಏನು ಮಾಡಿದ್ರೆ ನಾವು ಆರಾಮ ಇರ್ತೈತೆ ಅನ್ನೋದನ್ನು ಯಾರು ವಿಚಾರ ಮಾಡಿರಿ? ಬ್ರಹ್ಮನಿಷ್ಠರು ಎಲ್ಲಿರ್ತಾರ ಅಲ್ಲಿ ಹೋಗಿ ಕೇಳಿದ್ರೆ ಎಲ್ಲ ನಿಮಗೆ ಸಿಗ್ತೈತಿ. ಎಲ್ಲ ತಿಳಿತೈತಿ ಅಲ್ಲಿ ಹೋಗಿ ಕೇಳಿದ್ರೆ. ಅವರು ಆ ಸಮೀಪ ಹೋಗೋಂಗಿಲ್ಲ. ಯಾಕ್ರಿ? ಅದಕ್ಕೆ ಅಂಥವ್ರ ಸಂಘ ಸಿಗ್ಬೇಕಾದ್ರೂ ಹಿಂದಿನ ಪುಣ್ಯ ಬೇಕು. ಅದ್ರ ಕಡೆ ಒಲವು ಆಗ್ಬೇಕಾದ್ರು. ಭಾಳಷ್ಟು ಚಲೋತಂಗೆ ಬಾಳೆ ಮಾಡಿದವ್ರು ಅದಾರಲ್ಲ, ಅಜ್ಜಾಮ್ಗಳು ಮುದುಕಾಯಿ ಕುಂತಾರೆ. ಹೋಗಿ ಕೇಳವ್ರನ್ನ, ನೀವು ಆರಾಮದಿರಿ ಹೆಂಗಿದಿರಿ ಅಂತ. ಎಲ್ಲಿ ಆರಾಮವಪ್ಪ ಅಂತ. ಈ ಇಷ್ಟು ದಿನ ಸರ್ವೀಸ್ ಆದವ್ರು ಇದ್ದಾರಲ್ಲ ಅಜ್ಜಾಮ್ಗಳು, ಬಾಳೆ ಮಾಡಿ ಎಲ್ಲ ಅಟ್ಟು ತಟ್ಟಿ ಆದವ್ರು. ಅವ್ರು ಹೋಗಿ ಕೇಳ್ರಿ ಆರಾಮದಿರಿ ಅಂತ. ಎಲ್ಲಿ ಆರಾಮಿಲ್ಲ ಬಿಡಪ್ಪ, ಇಳಟ್ಟು ಆರಾಮಿಲ್ಲಪ್ಪ ಇದ್ರಾಗ. ಏನು ಅನ್ಕೊಂತ ಹೋಗ್ಬಿಡುದಪ್ಪ ಅಂತಿದ್ದಾರೆ. ಎಲ್ಲಿ ಆರಾಮ ಮರ, ನಿದ್ದೆ ಎತ್ತಾಗ ಆರಾಮ ಅಂತ ಎಲ್ಲ ಕೈ ಬಿಟ್ಟಾಗ. ಏನು ಎಲ್ಲಿ ಒಬ್ಬ ಸಾವಿರಾರು ಜನರ ಪೈಕಿ ಎಲ್ಲಿ ಒಬ್ಬ ನಾವು ತಮ್ಮ ಕೆಲಸ ಮಾಡ್ಕೊಳ್ಳೋ. ಮನುಷ್ಯನಾಮ ಸಹಸ್ರೇಶು ಅಂತಾರೆ. ಸಾವಿರಾರು ಜನಗಳಲ್ಲಿ ಕಶ್ಚಿನ್ ಯತತಾಮಪಿ ಕಶ್ಚಿನ್ ಮಾಮೇತಿ ತತ್ವತಃ ಅಂತ. ಸಾವಿರಾರು ಜನಗಳಲ್ಲಿ ಎಲ್ಲಿ ಒಬ್ಬ ಈ ಸ್ವರೂಪ ಸಿದ್ಧಿಗಾಗಿ ಪ್ರಯತ್ನ ಮಾಡ. ಅಂಥ ಪ್ರಯತ್ನ ಮಾಡುವ ಸಾವಿರಾರು ಜನಗಳಲ್ಲಿ ಎಲ್ಲಿ ಒಬ್ಬ ಯಥಾರ್ಥವಾಗಿ ನನ್ನನ್ನು ತಿಳ್ಕೊಳ್ಳುವಂತ ಭಗವದ್ಗೀತೆ ಒಳಗೆ ಹೇಳ್ಯಾರ. ಮನುಷ್ಯಾನಾಂ ಸಹಸ್ರೇಶು ಕಶ್ಚಿತ್ ದದತಿ ಸಿದ್ಧೈ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಮೇತಿ ತತ್ವತಃ ಅಂತ. ಎಲ್ಲೋ ಒಬ್ಬ ಇಷ್ಟು ಪ್ರಯತ್ನ ಮಾಡೋರಲ್ಲಿ ಯಥಾರ್ಥವಾಗಿ ನನ್ನ ನಿಜ ಸ್ವರೂಪದ ಜ್ಞಾನ ಮಾಡ್ತಾವ. ಏನು ಇಲ್ಲ ಹೊರಗಿನ ಗದ್ದಲ್ದಾಗ ಬಿದ್ದು ಹೊಡೆದಾಡಿ ಗುಂಪು ಕಟ್ಕೊಂಡು ಸತ್ತು ಹೋಗ್ತಾವ ಕೆಲಸ. ನಾ ಆ ಜಾತಿ ಅವ, ಈ ಜಾತಿ ಅವ, ನಾ ಅದ್ರಾವ ಇದ್ರ. ನೀ ಎದ್ರಾವಣು ಆಗಕ್ಕೆ ಹೋಗಬೇಡ.
ನೀನಾಗಿದ್ರೆ ಸಾಕಪ್ಪ, ನೀ ಏನೂ ಆಗಕ್ಕೆ ಹೋಗ್ಬೇಡ. ನೀ ಯಾರಂಗೂ ಆಗಕ್ಕೆ ಹೋಗ್ಬೇಡ. ಯಾಕೆ ನಿನ್ನಂಥ ವಸ್ತು ಮತ್ತಾವುದೂ ಇಲ್ಲ. ನಿನ್ನಂಗೆ ನೀ ಇದ್ರೆ ಆರಾಮಿರ್ತೀವಿ. ಅನ್ಯದ್ರಂಗೆ ಯಾರಂಗಾರ ಆಗಕ್ಕೆ ಹೋದೆ ಅಂದ್ರೆ ಆರಾಮ್ ಕಳ್ಕೊತೀನಿ. ನಮ್ಮ ಭಾರತದೊಳಗೆ ಎಷ್ಟೇ ಬಡತನ ಐತಂದ್ರೆ ಸುಧಾ ಇದ್ದದ್ರಲ್ಲಿ ತೃಪ್ತಿ ಹೊಂದಬೇಕನ್ನೋದು ಸಮಾಧಾನ ಐತಿ. ಇಲ್ಲಿ ಏನು ನಮ್ಮ ನೇರದಾಗಿದ್ದಂಗೆ ಹಾಕಿಲ್ ಬಿಡಪ್ಪ ಮರ, ತೃಪ್ತಿಯಿಂದ ಅದಾರ ಇಲ್ಲಿ. ಹಂಗೆ ಉಳ್ಕಿದ ದೇಶದಾಗ ಹಂಗಿಲ್ಲ ಸಂಸ್ಕಾರ, ನೆಮ್ಮದಿನೇ ಇಲ್ಲರಿ. ಅವ್ರು ಇನ್ನೂ ಇದನ್ನು ಮಾಡ್ಬೇಕು, ಅಭಿವೃದ್ಧಿ ಹೊಂದಬೇಕು, ಅದನ್ನು ಮಾಡಬೇಕು, ಭೌತಿಕ ಅಭಿವೃದ್ಧಿ ಹೊಂದಬೇಕು. ಇದೇ ಹುಚ್ಚಿನ ಒಳಗೆ ಅದು. ಅಲ್ಲಿ ನೋಡಿ ವಿಚಾರವಂತರ ಅಲ್ಲಿ ಜೀವನ ಅವ್ರಿಗೆ ನೆಮ್ಮದಿ ಕೊಡೋದಿಲ್ಲ, ಸಮಾಧಾನ ಶಾಂತಿ ಅನ್ನೋದಿಲ್ಲ. ಇಲ್ಲ ಅವ್ರು ತೃಪ್ತಿ ಹಂಗೆ ಪಡ್ಕೋತವ. ನಮ್ಮ ಭಾರತೀಯ ಜನರು ಏನು ಇರಲಿಲ್ಲ ಅಂದ್ರೆ ಎಷ್ಟು ಆರಾಮದಾರ ಇವರು ಅಂತ. ಎಷ್ಟೊಂದು ಆರಾಮದಾರಲ್ಲಿ ಇವರು. ಹಂಗಿದ್ರೆ ಆರಾಮೈತಿ ಅಂತ ತಿಳ್ಕೊಂಡು ಕೆಲವರು ಹಂಗೆ ಭಿಕ್ಷಾಟನೆ ಮೇಡಿ ಅದು ಹಂಗೆ ಶೋಗನು ಹಾಕವ್ರದಾರ. ಇಲ್ಲಿ ಬಂದು ಇದ್ದಿದ್ದು ನೋಡ್ಕೊಂಡು ಪ್ರಯೋಗ ಮಾಡಾಕ್ತಾರೆ. ಹಿಂಗೆ ಬದುಕಿರೋರು ಆರಾಮ ಇರ್ತೈತೆ ಅಂತೇಳಿ. ಎದರಿಂದ ತೃಪ್ತಿ ಆಗೈತಿ? ಜ್ಞಾನ ಮಾಡ್ಕೊಳ್ಳೋದ ಬರ್ತೀನಿ, ಏನು ಮಾಡಿದ್ರು ನನಗೆ ತೃಪ್ತಿ ಆಗೋದಿಲ್ಲ. ಆತ್ಮಚಿಂತನದ ಚಳವಳಿ ಹೂಡಿ, ವಿಷಯ ಸಂಬಂಧ ಚಳವಳಿ ಹೂಡಿ ಇದ್ದು ಸಮಾಧಾನ ಕೆಡಿಸ್ಕೋಬೇಡ್ರಿ. ಹಿಂದಿನ ಋಷಿಮುನಿಗಳೆಲ್ಲ ಹೊಟ್ಟೆ ಸಂಬಂಧ ಚಳವಳಿ ಮಾಡಿರನ್ರಿ ಅವರು. ಮನುಷ್ಯನ ಜನ್ಮದ ಲಾಭ ಮಾಡ್ಕೋದು ಅದರಿಂದ ಆಕೈತಿ. ತನ್ನನ್ನು ತಿಳ್ಕೊಂಡಾಗ ಮನುಷ್ಯ ಕುಲದ ಜನದ ಲಾಭದ ಇಡೀ ವಿಶ್ವವನ್ನು ನೀ ಗೆದ್ದೇನಂದ್ರು ಸಮಾಧಾನ ಶಾಂತಿ ಐತೆ ನಿನಗೆ? ಎಲ್ಲ ವ್ಯರ್ಥ. ಮನುಷ್ಯನ ಜನ್ಮಕ್ಕೆ ಉಪಯೋಗ ಬರುವಂಥ ಕೆಲಸ ಮಾಡ್ಕೊಳ್ಳಿ. ನಾವು ಏನಾಗೇವನು ಸುಧಾ ವಿಚಾರ ಇಲ್ಲ ನಮಗೆ. ಮುಂದಿನವ್ರಿಗೆ ಅದನ್ನು ಹಚ್ಚೋದು. ಇಲ್ಲಿ ತನಕ ನಾವು ಏನು ಮಾಡ್ಕೊತ ಬಂದೇವು, ಅದರಿಂದ ಏನಾಗೈತಿ ಅನ್ನೋದನ್ನು ಮರ್ತು ಬಿಡ್ತೀವಿ. ಹಿಂದಿನ ಪೀಳಿಗೆಗೆ ಅದ್ರ ಬೆನ್ನು ಹಚ್ಚಕ್ಕೆ ಹಚ್ತೇವೆ, ಇದನ್ನು ಮುಂದುವರ್ಸದೆ ಅಂತೇಳಿ. ನಮಗೆ ಬೇಕಾದದ್ದು ಎಲ್ಲಿ ಸಿಗ್ತದ ಅನ್ನೋ ಸಂಶೋಧನೆ ಯಾರು ಮಾಡಿದ್ದೀನಿ? ಬರೋಬ್ಬರಿ ಸಂಶೋಧನೆ ಮಾಡಿರಿ. ನಿಮ್ಮಂತೆ ಇತರರಿಗೆ ಮಾಡ್ಲಿಕ್ಕೆ ಅಡ್ಡದಾರಿ ಹಿಡಿಬೇಕು ನೀವು. ಇದ್ದು ತೋರಿಸಿದ್ರು ಇರೋಕ್ಕಾಗೋದಿಲ್ಲ ಅಂದ್ರೆ ಏನು? ಮಲ್ಕೊಳ್ಳೋ ಮುಂದೆ ಇದೇ ವಿಚಾರ ಮಾಡ್ಕೋತ ಮಲ್ಕೋಬೇಕು ನೋಡಿ. ನಾವು ನ ಧನೇನ ನ ಪ್ರಜೆಯ ನ ಬಹುಶ್ರುತತ್ವೇನ, ಧನಕನಕಾದಿಗಳಿಂದ ಇಲ್ಲ, ಮಕ್ಕಳು ಮರಿಯಿಂದನೇ ಇಲ್ಲ, ಭಾಳ ಶಾಸ್ತ್ರಾಭ್ಯಾಸ ಮಾಡೋದ್ರಿಂದ ಇಲ್ಲ, ಎಲ್ಲವನ್ನ ತ್ಯಾಗ ಮಾಡೋದ್ರಿಂದ. ತ್ಯಾಗೇನ ಏಕೇನ ಅಮೃತತ್ವ ಮಾನುಷಿ ಅಂತ. ಇವನ್ನೆಲ್ಲ ಕೈ ಬಿಟ್ಟಾಗ ನಮ್ಗೆ ಆರಾಮಿನ ಅನುಭವ. ಇಲ್ಲ ಅಂದ್ರೆ ಇವನು ಎಷ್ಟೆಷ್ಟು ಅವನ್ನ ನಾವು ಅಭಿವೃದ್ಧಿ ಮಾಡ್ಕೊತ ಹೊಂಟೇವೆ, ಗಳಿಸ್ಕೊತ ಹೋಗ್ತೀವಿ, ಹಂಗೆ ದುಃಖದ ಪ್ರಮಾಣ ಹೆಚ್ಚಾಗ್ತದೆ. ಎಷ್ಟೆಷ್ಟು ವಿಷಯ ಸಂಗ್ರಹ ಕಡಿಮೆ ಹಾಕೊಂತ ಹೋಗಿ ಅಷ್ಟು ಸಮಾಧಾನ. ಪೂರ್ಣ ವಿಷಯದ ಇರಲಿ ಗಡುವೆ ಎಲ್ಲ ಕೈ ಬಿಟ್ಟಾದ್ರೆ ಪೂರ್ಣ ಆರಾಮಿರ್ತೀನಿ. ಆರಾಮು ಯಾವುದೇ ಜಗತ್ತಿನ ವಿಷಯ ವಸ್ತುವನ್ನು ನಾವು ಅವಲಂಬಿಸ್ಕೊಂಡಿಲ್ಲ. ಇಲ್ಲ, ಸ್ವತಂತ್ರವಾಗಿ ಈ ಶರೀರ ಭಾವ ಬರೋಕ್ಕಿಂತ ಮೊದಲು, ಜಗತ್ತಿನ ಭಾವ ಬರೋಕ್ಕಿಂತ ಮೊದಲು ಆರಾಮನ ಐತಿ. ಇವು ಬಂದ ಕೂಡಲೇ ಆರಾಮ ಕಳ್ಕೊಂಡು ಕುಂತೀವಿ. ಪುನಃ ಇದು ಬರ್ದಂಗೆ ಮಾಡ್ಕೊಂಡೆ ಅಂದ್ರೆ ನೀವು ಮೊದಲಿನ ಸ್ಥಿತಿ ಕಡೆ ಎಲ್ಲ ಕೊಟ್ಟೆ ಅಂದ್ರೆ ಅಲ್ಲಿ ಐತೆ ರೆಡಿ ಇದ್ದದ್ದು ಐತಲ್ಲ ಆರಾಮ. ಅದಕ್ಕೆ ಮೊದಲಿನ ಸ್ಥಿತಿ ನೆನಪಿತ್ತು. ಫಸ್ಟ್ ಇಂಟ್ಯೂಷನ್ ಅಂತಾರೆ. ಮೊದಲಿಗೆ ಅನುಭವಕ್ಕೆ ಬಂದದ್ದು ಅದು. ಅನ್ಯ ಭಾವ ಇಲ್ಲ, ಇಲ್ಲಿ ಶರೀರ ಭಾವ ಇಲ್ಲ, ಜಗತ್ತಿನ ಭಾವ ಇಲ್ಲದಾಗ ಕೇವಲ ಆನಂದದ ಭಾವ. ಅದಕ್ಕೆ ಮೊದಲಿನ ಭಾವ ಆನಂದದ ಸ್ಥಿತಿ ಅಂದ. ಅದ್ರ ಕಡೆ ನಾವು ಹೊರಡಬೇಕಾಗಿದೆ. ಪ್ರಥಮಾನುಭವದ ಸ್ಥಿತಿ ಕಡೆ ಲಕ್ಷ್ಯ ಕೊಟ್ಟಾಗ ನಮಗೆ ನೆಮ್ಮದಿ ಸಿಗ್ತದೆ. ಅದ್ರ ಕಡೆ ಕೊಡದ ಹೊರತು ಯಾವ ಮಾನವನಿಗೂ ಸಮಾಧಾನ ಶಾಂತಿ ಇರುವುದಿಲ್ಲ. ಎಲ್ಲಿಂದ ಬಂದು ಪುನಃ ತಿರುಗಲಿ, ರಿಟ್ರ್ಯಾಚ್ ಯುವರ್ ಸ್ಟೆಪ್ಸ್ ಬ್ಯಾಕ್ ಅಂತ. ನಿನ್ನ ಮೂಲಕ ಹಿಂತಿರುಗಿ ಮೊದಲು.
ಏನು ಅಲ್ಲಿ ಯಾವುದೇ ಥರದ ಈ ಜಗತ್ತಿನ ಭಾವ ಹೊರಗಿನ ಯಾವ ಜಗತ್ತಿನ ಯಾವ ಸಂಬಂಧನೂ ಎಲ್ಲ ತಪ್ಪಿ ಹೋಗಿದ್ದೆ. ಅನ್ಯ ಭಾವನೆಯನ್ನೆಲ್ಲ ಅಳದು ಉಳಿದದ್ದು ಅದಕ್ಕೆ ಪ್ರಥಮಾನುಭೂತಿ ಅಂತ. ಅದ್ರ ಕಡೆ ಲಕ್ಷ್ಯ ಕೊಟ್ಟಾಗ ಇದು ಎಲ್ಲ ಹೋಗ್ಬಿಡ್ತೈತೆ, ಇದ್ರ ಮ್ಯಾಗಿನ ಆಸಕ್ತಿ ಎಲ್ಲ ಹೋಗ್ಬಿಡ್ತೈತೆ. ಒಮ್ಮೆ ಅದನ್ನು ಅನುಭವಕ್ಕೆ ಒಂದು ಖಾತ್ರಿ ಮಾಡ್ಕೊಂಡೆ ಅಂದ್ರೆ ಇದನ್ನೆಲ್ಲ ಕೈ ಬಿಡ್ತಾನೆ ತಾಗಿ. ಎದ್ರಾಗೂ ಆಸಕ್ತಿ ಉಳಿದಿಲ್ಲ, ಅನಾಸಕ್ತಿ ಬಂದುಬಿಡ್ತೈತಿ ಎಲ್ಲರಿಗೂ. ಯಾವನಲ್ಲಿ ವಿವೇಕ ಜಾಗೃತಿ ಇರ್ತೈತಿ ಅವರು ಅದನ್ನು ಒಳಗಿನ ಸ್ಥಿತಿ ಕಂಡ್ಕೋತಾರೆ. ವಿವೇಕದಿಂದ ಅಂತರ್ಮುಖಿಯಾಗಿರ್ಲಿಕ್ಕೆ ಬರ್ತೈತಿ, ಹಿತಾಹಿತ ತಿಳುವಳಿಕೆಯಿಂದ. ಇಲ್ಲಾಂದ್ರೆ ಮನಸ್ಸು ಹೊರಗೆ ಒಳಗೆ ಬರೋಕೆ ಒಲ್ಲೆ ಅಂತೈತೆ. ಅದಕ್ಕಲ್ಲಿ ವಿವೇಕದ ಸನ್ನಿವೇಶ ನೋಡಿದಾಗ ಏನೂ ಲಾಭ ಇಲ್ಲಪ್ಪ ಇದ್ರಾಗ ಸುಳಿದಾಡೋದ್ರಿಂದ. ಸುಳ್ಳು ದನು ಆಕೈತಿ, ಸುಳಿದಾಡಿ ಹೊರಗಿನ ವ್ಯವಹಾರದಾಗ ದನು ಅನ್ನುವಂಥ ಕಡಿಕೆಲ್ಲ ಕೈ ಬಿಟ್ಟು ತನ್ನೊಳಗೆ ಅನುಭವ ಮಾಡೈತಿ, ಆನಂದದ ಅನುಭವ. ಹೊಸದಾಗಿ ಏನಲ್ಲ, ಅದು ಮೊದಲು ಐತಿ, ಈಗೂ ಐತಿ, ಅದು ಮುಂದೂ ಐತಿ. ಈ ಅನ್ಯ ಭಾವನೆಗಳನ್ನು ಮಾಡಿಕೊಂಡು ಇದ್ದ ಸಮಾಧಾನ ಕೆಡಿಸ್ಕೊಳ್ಬೇಕು. ನಡಬರ್ಕ ಬಂದದ್ದು ಅದು ಅನ್ಯ ಭಾವ, ಮೊದಲೂ ಇಲ್ಲ, ಮನೆಗೂ ಅದಿಲ್ಲ, ಮಧ್ಯಂತರದಲ್ಲಿ ಅದು ಬಂದೈತಿ ಅನ್ಯ ಭಾವ. ಅದನ್ನು ತೆಗೆದು ಹಾಕು, ಮೂಲ ಇರುವಿನ ಸ್ಥಿತಿ ಅನುಭವ ಕೊಡಬೇಕು. ಅದಕ್ಕಾಗಿ ನಿರಂತರ ನಾವು ಪ್ರಯತ್ನ ಮಾಡಬೇಕು. सकल साधु संत महाराज